ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರ ಬಗ್ಗೆ ಆಮೇಲೆ ಖಂಡಿತವಾಗಿ ಮಾತಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಕೂಡ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಇಷ್ಟು ದಿನ ಕಾಯ್ತಾ ಇದ್ದಂತಹ ಸಂಭ್ರಮದ ಗಳಿಗೆಗೆ ನಾವೆಲ್ಲರೂ ಕೂಡ ಕಾರಣೀಕರ್ತರಾಗ್ತಾ ಇದ್ದೀವಿ. ಆದ್ರೆ ಈ ಸಮಯದಲ್ಲಿ ನಮ್ಮ ಮ್ಯಾಕ್ಸ್ ಸಿನಿಮಾ ತಂಡ ಇಬ್ಬರಿಗೆ ವಿಶೇಷ ಥ್ಯಾಂಕ್ಸ್, ಧನ್ಯವಾದವನ್ನ ನೀಡಬೇಕು. ಮೊದಲನೇದು ಪ್ರತಿ ಹೆಜ್ಜೆಯನ್ನು ಜೊತೆಯಾಗಿ ನಿಂತಹ ನಮ್ಮ ಪ್ರೀತಿ ಪಾತ್ರರಾಗಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಯಾವಾಗಪ್ಪ ಮ್ಯಾಕ್ಸ್ ಬರುತ್ತೆ ಅಂತ ಕಾದು ಈಗ ದಿನಕ್ಕೆ ಎಷ್ಟು ಶೋಗಳನ್ನ ನೋಡ್ತಾ ಇದ್ದಾರೋ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಹೌಸ್ಫುಲ್ ಮಾಡ್ತಾ ಇರುವಂತಹ ನಮ್ಮ ಪ್ರೀತಿಯ ಸಿನಿ ಪ್ರೇಕ್ಷಕರಿಗೂ ಕೂಡ ಮ್ಯಾಕ್ಸ್ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಈ ಸಂಭ್ರಮದ ಕ್ಷಣದಲ್ಲಿ ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ನಮ್ಮ ಅಭಿನಯ ಚಕ್ರವರ್ತಿಯನ್ನು ಒಳಗೊಂಡ ಹಾಗೆ ನಮ್ಮೆಲ್ಲರಿಗೂ ಮನಸ್ಸಿನ ಆಳದಲ್ಲಿ ಯಾವತ್ತೂ ಅಚ್ಚರಿಯದ ಹೆಸರು ಇನ್ನೊಂದಿದೆ, ಅದು ಅಭಿನಯ ಭಾರ್ಗವ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರು. ಇವತ್ತು ಅವರ 15ನೇ ವರ್ಷದ ಪುಣ್ಯ ಸ್ಮರಣೆ ಆಗಿರೋದ್ರಿಂದಾಗಿ ಅವರನ್ನ ಸ್ಮರಿಸ್ತಾ ನಾವು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ವಿಷ್ಣುವರ್ಧನ್ ಸರ್ ಅವರ ಆಶೀರ್ವಾದ ಖಂಡಿತವಾಗಿರುತ್ತೆ. ಯಾಕಂತ ಹೇಳಿದ್ರೆ ಸುದೀಪ್ ಸರ್ ಅವರ ಅಭಿಮಾನಿಗಳು, ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿಗಳು ಪ್ರತಿ ಸಲ ಹೇಳ್ತಾರೆ ವಿಷ್ಣು ಸರ್ ನಮ್ಮ ಸುದೀಪ್ ಸರ್ ಅವರಲ್ಲಿ ಕಾಣಿಸ್ತಾರಂತೆ. ಹಾಗಾಗಿ ಆ ಖುಷಿಯೊಂದಿಗೆ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಥಿಯೇಟರ್ ಹೌಸ್ಫುಲ್ ಅಂತ ನಾನು ಆಗಲೇ ಹೇಳಿದೆ. ಆದ್ರೆ ಸಿನಿಮಾ ನೋಡಿದವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಅವರ ಎಕ್ಸ್ಪ್ರೆಷನ್ ನೋಡಿದ್ರೆ ನಮ್ಗೆ ಇನ್ನೂ ಅರ್ಥ ಆಗೋದು ಅಂತ ಅನ್ಸುತ್ತೆ. ಹಾಗಾಗಿ ಪ್ರತಿ ಜಿಲ್ಲೆಗಳಲ್ಲಿ ಆಡಿಯನ್ಸ್ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ಮೊದಲಿಗೆ ನೋಡ್ಕೊಂಡು ಬನ್ನಿ. ವಿಜಿಟೀಸ್ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ವೀಕ್ಷಕರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನನಗೆ ಕಿಚ್ಚ ಸರ್ ಜೊತೆ ಅಭಿನಯಿಸಬೇಕು ದೊಡ್ಡೊಂದು ಆಸೆ. 162 ಸಿನಿಮಾ ಇದೆ. ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಿಲ್ಲ. ಬಿಗ್ ಬಾಸ್ ಅಲ್ಲಿ ಒಂದು ಸೀಸನ್ ಅವ್ರ ಜೊತೆ ಇದ್ದೆ. ನನ್ನ ಸಿನಿಮಾಗೆ ಅವರು ಧ್ವನಿ ಕೊಟ್ಟಿದ್ರು ರಾಗಸಭಾಗೋಸ್ಕರ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಎಲ್ಲರಿಗೂ ಆಸೆ ಇರುತ್ತೆ. ಒಂದು ಮ್ಯಾಕ್ಸ್ ಅನ್ನೋ ಮ್ಯಾಕ್ಸಿಮಮ್ ಹಿಟ್ ಆಗಿರುವಂಥ ಸಿನಿಮಾದಲ್ಲಿ ನಾನಿದ್ದೀನಿ. ಪುರಾಣಿ ಪಾತ್ರವಾದರೂ ಕೂಡ ಖುಷಿ ಪಡ್ತಾರೆ. ಹೆಚ್ಚಾಗಿ ಈ ಗೆಲುವಲ್ಲಿ ನನ್ನನ್ನು ಕೂಡ ನೆನೆಸಿ ಪ್ರೀತಿಯಿಂದ ಕೆಲಸದಿಂದ 2-3 ಸಲ ಫೋನ್ ಮಾಡಿದ್ರು. ಬಾಬು ಸರ್ ಫೋನ್ ಮಾಡಿದ್ರು, ಮಂಜು ಸರ್ ಫೋನ್ ಮಾಡಿದ್ರು, ಬರಲೇಬೇಕು ನೀವು ಹೇಳಿದ್ರು. ಅದು ಬಹಳ ಖುಷಿ ಆಯಿತು. ಗೆಲುವಲ್ಲಿ ನಮ್ಮನ್ನು ಕೂಡ ಸೇರಿಸಿಕೊಂಡು ಹೋಗುವಂಥ ಒಂದು ಒಳ್ಳೆ ಗುಣ ನಮ್ಮ ತಂಡದ ನಾಯಕರಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಬ್ಲೆಸ್ಡ್. ಈ ರೀತಿ ವರ್ಷಕ್ಕೊಂದು ಸಿನಿಮಾ ಸಾಕು ಸರ್, ಅಟ್ಲೀಸ್ಟ್ ಒಂದು 2 ಸಿನಿಮಾ ನಮಗೋಸ್ಕರ, ನಮ್ಮನ್ನ ಕಲಾವಿದರಿಗೋಸ್ಕರ, ಕಲಾವಿದರಿಗೋಸ್ಕರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ. ಸುದೀಪ್ ಸರ್ ಅಂತ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ನಾನು ಸಣ್ಣ ಪಾತ್ರ ಮಾಡೋದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೂವಿನ ಜೊತೆಗೆ ನಾನು ಸ್ವರ್ಗ ಸೇರ್ಬೋದು ಒಂದು ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಮ್ಯಾಕ್ಸ್ ನಾಟ್ ಓನ್ಲಿ ಕನ್ನಡ ಸಿನಿಮಾ, ಇದು ಸೌತ್ ಇಂಡಿಯಾದ ಒಂದು ಹಾಲಿವುಡ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಾನು ಹೇಳೋ ಮಾತಲ್ಲ, ಎಲ್ಲ ಅಭಿಮಾನಿಗಳು ಇವತ್ತು ಹೇಳ್ತಾ ಇದ್ದಾರೆ ಬಹಳ ಖುಷಿಯಿಂದ. ಹಾಗಾಗಿ ನಾವು ಹೆಮ್ಮೆಯಿಂದ ಒಂದು ಭಾಗವಾಗಿರೋದ್ರಿಂದ ಹೇಳೋಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಇವತ್ತು ನಮಗೆ ಎಲ್ಲರೂ ಕಲಾವಿದರನ್ನ ಕರೆದು ಹೇಗೆ ವೇದಿಕೆ ಮೇಲೆ ನಿಲ್ಲಿಸಿ ಅವರ ಸಕ್ಸಸ್ ನಲ್ಲಿ ಭಾಗಿಗಳನ್ನು ಮಾಡ್ಕೊಂಡಿದ್ದಾರೋ, ಇಡೀ ಸಿನಿಮಾದಲ್ಲೂ ಕೂಡ ನಮ್ಮನ್ನೆಲ್ಲ ಹಾಗೆ ತೋರಿಸ್ಕೊಂಡು ಹೋಗಿದ್ದಾರೆ. ಸೊ ನಮ್ಮ ಜೊತೆಗೆ ನಮ್ಗಿದ್ದು ಚೆನ್ನಾಗಿ ಮಾಡಿದಾಗ ಚಪ್ಪಾಳೆ ಕಟ್ಟಿ ಆಮೇಲೆ ಕರೆಕ್ಷನ್ಸ್ ಮಾಡ್ತಾ ನಮ್ಮ ಹಂಗೆ ಕ್ಯಾರಿ ಮಾಡ್ಕೊಂಡವರು ಇಂಥ ಒಂದು ಒಳ್ಳೆ ಸಿನಿಮಾವನ್ನ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ವಿಜಯ ಕಾರ್ತಿಕೇಯ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸುದೀಪ್ ಸರ್ ಹೇಳ್ತಾ ಇದ್ರು ಸಿನಿಮಾ ಮಾಡುವಾಗ, ನಾನು ಅಭಿಮಾನಿಗಳಿಗೆ ಸಿನಿಮಾ ಮಾಡಬೇಕು, 2.5 ವರ್ಷ ಕಾದಿದ್ರೆ ಅವ್ರು ನಿರಾಶೆ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಸಿನಿಮಾ ನೋಡೋರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನನಗೆ ಮೊನ್ನೆ ಒಬ್ಬ ನಮ್ಮ ಊರ್ಗೋಗ ಹೇಳ್ತಾ ಇದ್ದಾರೆ, ಸರ್ ಮೊಬೈಲ್ ತೆಗೆದು ಟೈಮ್ ಸಿಗ್ಲಿಲ್ಲ, ನನಗೆ ಆಚೆ ಅಲ್ಲದೆ ಟೈಮ್ ಸಿಗ್ಲಿಲ್ಲ ಅಂತ. ಅದೇ ಸಿನಿಮಾ ಬೇಕಾಗಿರೋದು. ಹಾಗೆ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತೆ ಅವರು ಒಂದು ತಾಯಿ ನೆನೆಸ್ಕೊಂಡು ತುಂಬಾ ಈ ಸಿನಿಮಾ ನೋಡ್ಬೇಕಿತ್ತು ಅಂತ ಹೇಳಿದ್ರು. ಸರ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಮ್ಮ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿ ಈ ಸಿನಿಮಾವನ್ನು ಸಕ್ಸಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅಮ್ಮ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಸೊ ಅವರು ಸಕ್ಸಸ್ ಅಲ್ಲಿ ಅವರು ಕೂಡ ಭಾಗಿಗಳಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ಘಟನೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ನಮ್ಮನ್ನೆಲ್ಲ ಹೇಗೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ರು ಸುದೀಪ್ ಸರ್ ಅಂತಂದ್ರೆ, ಅವ್ರು ಎಲ್ಲರೂ ಜೊತೆಗೆ ಕ್ಯಾರಿ ಮಾಡ್ತಾ ಮಾಡ್ತಾ
ಒಂದು ಸಾಂಗ್ ಬರುತ್ತಲ್ಲ, ನಾವು ಸಾಂಗ್ ನೋಡ್ತೀವಲ್ಲ, ಅಜ್ಮೀರ್ ಸರ್ ಒಂದು ಟ್ರ್ಯಾಕ್ ಆಡಿ ಕಳಿಸಿದಾಗ ನಾನು ಅವ್ರ ಫ್ಯಾನ್ ಆಗಿ ಒಂದು ಮಾತು ಕೇಳಿದವ್ರು, ಅಣ್ಣ ಇದನ್ನ ನೀವು ಆಡ್ಬೇಕಣ್ಣ, ಇದು ವಾಯ್ಸ್ ನೀವು ಬೇಸಿದೆ, ಈಗ ಸಾಂಗ್ ಆಡಿದ್ರೆ ನಿಮ್ಗೆ ಬೇರೆ ಯಾರು ಹೋಗಿ ಅಭಿಮಾನಿ ನಾನು ಇಷ್ಟಪಡ್ತೀನಿ, ಎಲ್ಲರೂ ಇಷ್ಟಪಡ್ತಾರೆ ಅಂತ ಕೇಳಿದಾಗ ಅವ್ರೊಂದು ಮಾತು ಹೇಳಿದ್ರು, ನಾನು ಹಾಡ್ಬೋದು ಚೆನ್ನಾಗಿ ಹಾಡಿದ್ರೆ ಯಾರು ಬೇಡ ಅನ್ನಲ್ಲ, ಆದ್ರೆ ನಾನು ಹಾಡಿದ್ರೆ ಒಬ್ಬ ಗಾಯಕ ಅವಕಾಶ ಇಟ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಮಾತನ್ನು ಯಾಕೆ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅವರು ಅವರ ದೊಡ್ಡದನ್ನ ಅವರು ಹಿಂದೆ ನಿಂತ್ಕೊಂಡು ತೋರಿಸ್ತಾರೆ, ನಮ್ಮನ್ನ ಹಾಗೆ ಕ್ಯಾರಿ ಮಾಡ್ಕೊಂಡಿದ್ದಾರೆ, ಇಡೀ ಸಿನಿಮಾನ ಕ್ಯಾರಿ ಮಾಡ್ಕೊಂಡಿದ್ದಾರೆ. ಇಂಥ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರ್ತೀನಿ, ಸುದೀಪ್ ಸರ್ಗೆ, ವಿಜಯ್ ಕಾರ್ತಿಕ್ ಸರ್ಗೆ, ಕಲಾಪತಿ ದಾನಿ ಸರ್ಗೆ, ವಿ ಕ್ರಿಯೇಷನ್ಸ್ಗೆ ಯಾವಾಗಲೂ ವಿನಯ ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸುದೀಪ ಅನ್ನೋದಲ್ಲೇ ಇದೆ, ಕಿಚ್ಚ ಸುದೀಪ ಅನ್ನೋದಲ್ಲಿದೆ, ಅವರು ಜೊತೆಗಿರೋರಿಗೆ ದೀಪ ಆಗಿರ್ತಾರೆ, ಆಕ್ಟಿಂಗ್ ಅಂತ ಬಂದ್ರೆ ಕಿಚ್ಚ ಆಗಿರ್ತಾರೆ. ನಾವು ಎಲ್ಲಾ ವಿಷಯಗಳನ್ನು ಮಾತಾಡ್ತಾ ಇದ್ರು, ಅವರು ಎಲ್ಲಾ ವಿಷಯಗಳನ್ನು ತಿಳ್ಕೊಂಡು ಮಾತಾಡೋದು ಕೃಷ್ಣ ಒಬ್ಬರೇ, ಕೃಷ್ಣಿಗೆ ಇನ್ನೊಂದು ಹೆಸರೇ ಕಿಚ್ಚ ಅಂತ, ಅದು ನಾವು ಸಾಬೀತು ಮಾಡಿದ್ದಾರೆ. ಸೊ ನಮ್ಗೆ ಯಾವಾಗಲೂ ವಿಷಯ ಹೇಳ್ತಾ ಇದ್ರು, ಹಾಗಾಗಿ ನಾವು ಅವ್ರ ಜೊತೆಗಿರೋದಕ್ಕೆ ಹೆಮ್ಮೆ ಪಡ್ತೀವಿ, ಖುಷಿ ಪಡ್ತೀವಿ. ಧನ್ಯವಾದಗಳು ಸರ್. ಇದು ಎಷ್ಟು ದೊಡ್ಡ ಗೆಲುವು ಅನ್ನೋದಕ್ಕೆ ಜಸ್ಟ್ ಒಂದು 2 ಎಕ್ಸಾಂಪಲ್ ಹೇಳಿ ಮಾತು ಮುಗಿಸ್ಬಿಡ್ತೀನಿ. ಊರಲ್ಲಿರೋ ನನ್ನ ತಂದೆ ತಾಯಿ ಯಾವ ಸಿನಿಮಾ ಬಗ್ಗೆನೂ ನನ್ನ ಹತ್ರ ಕೇಳಿರಲಿಲ್ಲ. ನೀನು ಯಾವ್ದು ಮಾಡ್ತಿದೀಯಾ, ಯಾವ್ದು ರಿಲೀಸ್ ಆಗಿದೆ, ಈಗ ಯಾವ್ದು ನಡೀತಾ ಇದೆ, ಇದು ಯಾವುದು ನನ್ನ ಹತ್ರ ಡಿಸ್ಕಸ್ ಮಾಡೋದಿಲ್ಲ. ಫಸ್ಟ್ ಟೈಮ್ ಮೊದಲ ಬಾರಿಗೆ ಮ್ಯಾಕ್ಸ್ ರಿಲೀಸ್ ಆಗಿದೆ ಅಂತಲ್ಲಪ್ಪ, ನಮ್ಗೆ ಯಾವಾಗ ತೋರಿಸ್ತೀಯಾ ಅಂತ ಕೇಳೋದು ಸರ್ ಊರಿಂದ ಫೋನ್ ಮಾಡಿ. ನನಗೆ ಇದು ನಿಜವಾಗ್ಲೂ ದೊಡ್ಡ ಗೆಲುವು ಅಂತ ನನ್ನ ಮನಸ್ಸಿಗೆ ಆವತ್ತು ಫಸ್ಟ್ ಡೇ ನನ್ನ ಸರ್ ಶುರುವಾಯಿತು. ನನಗೆ ಎಷ್ಟೋ ತಿಂಗಳುಗಳಿಂದ ವರ್ಷಗಳಿಂದ ಅವ್ರು ಕಾಲ್ ಮಾಡದೆ ಅವರೆಲ್ಲ ಕಾಲ್ ಮಾಡಿ ಸಿನಿಮಾ ಸಖತ್ತಾಗಿದೆ ಅಂತ ಹೇಳಕ್ ಶುರು ಮಾಡೋರು. ಅದು ಅತಿ ದೊಡ್ಡ ಗೆಲುವು ಸರ್. ಸಿನಿಮಾ ಸಖತ್ತಾಗಿದೆ ಸರ್, ಸ್ಟೈಲು ಸ್ವ್ಯಾಗು ಸಖತ್ತಾಗಿದೆ ಅಂತ ಹೇಳೋದ್ರ ಜೊತೆಗೆ ನಿಮ್ ಪಾತ್ರ ಬಹಳ ಚೆನ್ನಾಗಿದೆ ಅದರಲ್ಲಿ ಅಂದ್ಬಿಟ್ಟು ನನ್ನ ಸೀನ್ಗಳನ್ನ ನನಗೆ ಹೇಳಕ್ ಶುರು ಮಾಡೋರು. ಸಿನಿಮಾದಲ್ಲಿರೋ ಒಂದೊಂದು ಹೈಲೈಟ್ ಮೂಮೆಂಟ್ಸ್ ನನ್ನ ಹತ್ರ ನೋಡಿದ್ದೀನಿ ಅಂದ್ಬಿಟ್ಟು ಅದನ್ನೇ ಡಿಸ್ಕಸ್ ಮಾಡಕ್ ಶುರು ಮಾಡೋರು. ಆವಾಗ ಅನಿಸ್ತು ಇದು ತುಂಬಾ ಅತಿ ದೊಡ್ಡ ಗೆಲುವು ಸರ್. ಈ ದೊಡ್ಡ ಗೆಲುವು ನಮ್ಗೆಲ್ಲರಿಗೂ ಬೇಕಿತ್ತು. ನಮ್ಮ ಫ್ಯೂಚರ್ನ ನಾವು ರೂಪಿಸ್ಕೊಳ್ಳೋದಕ್ಕೆ ಈ ಗೆಲುವು ಬಹಳ ಮುಖ್ಯ ಆಗಿತ್ತು. ಥ್ಯಾಂಕ್ ಯು ಸರ್, ಸುದೀಪ್ ಸರ್ ಥ್ಯಾಂಕ್ ಯು, ದಾನಿ ಸರ್, ವಿಜಯ್ ಕಾರ್ತಿಕೇಯ ಸರ್ ಥ್ಯಾಂಕ್ ಯು ವೆರಿ ಮಚ್, ಚಂದ್ರಣ್ಣ ಥ್ಯಾಂಕ್ ಯು, ನನ್ನ ಸ್ವಲ್ಪ ಚೆನ್ನಾಗಿ ತೋರಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇದು ಒನ್ ಆಫ್ ದ ಬೆಸ್ಟ್ ಫಾರ್ಚುನೇಟ್ ಟೈಮ್ಸ್. ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಡೈರ್ ಸಿಚುವೇಶನ್ ಅಲ್ಲಿ ಒಂದು ಅದ್ಭುತವಾದ ಸಿನಿಮಾ ಬಂದಿದೆ. ಹಾಗೆ 2 ವರ್ಷದ ನಂತರ ಸುದೀಪ್ ಸರ್ ಸಿನಿಮಾ ಬಂದಿದೆ ಅಂಡ್ ಈ ಮಟ್ಟಿಗೆ ರಾರಾಜಿಸಿದೆ. ಐ ಥಿಂಕ್ ನಾನೇನು ಅದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ನಾವೊಂದು ಭಾಗವಾಗಿ ಅದ್ರ ಬಗ್ಗೆ ಮಾತಾಡೋದು ಒಂದು ಲೆಕ್ಕ ಆದ್ರೆ, ಈಗ ಅಭಿಮಾನಿಗಳು ಇಷ್ಟು ತನಕ ಮಾತಾಡಿದ್ರಲ್ಲ, ಐ ಥಿಂಕ್ ಆಲ್ರೆಡಿ ಅದ್ರ ರಿಸಲ್ಟ್ಸ್ ತೋರಿಸ್ತಾ ಇದೆ. ಸೊ ಅವ್ರ ಮಾತುಗಳ ಮುಂದೆ ನಮ್ಮ ಮಾತುಗಳು ಏನೂ ಇಲ್ಲ. ನಾವು ಈ ಸಿನಿಮಾದ ಒಂದು ಭಾಗವಾಗಿರೋದಕ್ಕೆ ದೊಡ್ಡ ಧನ್ಯವಾದಗಳು ಸರ್. ಬಾಬು ಚಂಪಕಧಾಮ ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಜಯ್ ಸರ್, ಸುದೀಪ್ ಸರ್, ಸರ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಬಹಳ ದೊಡ್ಡ ಬೇಡಿಕೆ ಸಿನಿಮಾ ರಂಗದಲ್ಲಿ ನಮಗೆ. ಅಂಡ್ ಈ ಸಿನಿಮಾದ ಸಕ್ಸಸ್ ಜೊತೆಗೆ ನಾವು ಕ್ಯಾರಿ ಆಗ್ತಾ ಇದೀವಿ, ಇದು ಮತ್ತೊಂದು ಖುಷಿ ವಿಚಾರ. ಅಂಡ್ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಇದೆ. ಈ ಸಿನಿಮಾ ಮತ್ತಷ್ಟು ಮ್ಯಾಸಿವ್ ಸಕ್ಸಸ್ ಆಗಲಿ ಅಂತ ನಾನು ಯಾವತ್ತೂ ಹೇಳ್ತೀನಿ. ಥ್ಯಾಂಕ್ಸ್ ಗಿವಿಂಗ್ ಮೂಮೆಂಟ್. ಐ ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್. ಮಾಧ್ಯಮ ಮಿತ್ರರಿಗೆ ದೊಡ್ಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ KRG ಸ್ಟುಡಿಯೋಸ್ ಸೊ ರಿಲೀಸ್ ಅಂಡ್ ಡಿಸ್ಟ್ರಿಬ್ಯೂಷನ್ಸ್ ನ ಒಂದು ಡಿಫರೆಂಟ್ ಲೆವೆಲ್ ತಗೊಂಡೋಗಿರೋ ನೀವು ಇಂಟ್ರೊಡ್ಯೂಸ್ ಮಾಡಿದ್ರಿ ಈ ತರ. ಸೊ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಸೊ ಸುದೀಪ್ ಸರ್, ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮಾತಾಡೋದಕ್ಕೇನಿಲ್ಲ, ಮ್ಯಾಕ್ಸಿಮಮ್ ಹಿಟ್ ಆಗಿದೆ. ಯಾರ ಬಾಯಲ್ಲಿ ನೋಡಿದ್ರು ಮ್ಯಾಕ್ಸ್ ಅಂತ ಬರ್ತಾ ಇದೆ. ಬೆಳಗ್ಗೆ 6:45 ಬುಧವಾರ ಬೆಳಗ್ಗೆ ಸಿನಿಮಾ 25 ರಿಲೀಸ್ ಆದಾಗ 2 ಮೆಸೇಜ್ ಬಂತು ನನಗೆ. ಒಂದು ಮಂಡ್ಯದಿಂದ ಮತ್ತೆ ಬಿಜಾಪುರದಿಂದ. ನನ್ನ ಸ್ಮಾಲ್ ಕ್ಲಿಪ್ಪಿಂಗ್ನ ವಿಡಿಯೋ ಮಾಡಿ ಕಳಿಸಿದ್ರು. ಸಿನಿಮಾ ಇಸ್ ಸೂಪರ್ ಅಂತ. ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿ 15 ನಿಮಿಷಕ್ಕೆ ಕಳಿಸಿದ್ದಾರೆ ಅಂದರೆ ಆಡಿಯನ್ಸ್ ನಾನು ಹೇಗೆ 15 ನಿಮಿಷ ಸ್ಕ್ರೀನ್ ಸೀಟ್ ಮೇಲೆ ಕೂರಿಸಿದೆ ಅನ್ನೋದು ಅರ್ಥ ಆಗುತ್ತೆ. ಸಿನಿಮಾ ಇನ್ನು ಮುಂದೆ ಹೇಳಬೇಕಾಗಿಲ್ಲ. ಮೆಸೇಜ್ ಅಂತ ಅವಾಗ ಅಂದ್ಕೊಂಡೆ. 2 ಫೋನ್ ಬರ್ತಾ ಇತ್ತು, ಡಿಪೆಂಡೆಂಟ್ ಸಿನಿಮಾ ಯಾವಾಗ ರಿಲೀಸ್ ಆದ್ರೂ
ಗುರುವಾರ ಬೆಳಗ್ಗೆ 11 ಗಂಟೆ ಕರೆಕ್ಟಾಗಿ ಫೋನ್ ಬಂತು, ಸುವರ್ಣ ಸಿನಿಮಾ ನೋಡೋಣ ಅಂತ. ಅಣ್ಣ ಫೋನ್ ಮಾಡಿದ್ರು, ಸಂಜೀವಣ್ಣ. ಒಂದು ಅರ್ಧ ಗಂಟೆ ಮಾತಾಡಿದ್ವಿ, ಅವ್ರಿಗೂ ಮಾತಾಡೋಕ್ಕಾಗಿಲ್ಲ, ಕಟ್ ಮಾಡ್ಬಿಟ್ರು. ನಾನು ಅದಕ್ಕೆ ಹೇಳಿದೆ, ಅಣ್ಣ ಹಿಂಗಾಗುತ್ತೆ ಅಂತ ನಾನು ಫೋನ್ ಮಾಡಲ್ಲ ಅಂತ. ಇನ್ನೊಂದು ಫೋನ್ ಬಂದೇ ಇಲ್ಲ, ನಮ್ಮ ಮನಸ್ಸಿನಂಗಾಗಿದ್ದಾರೆ, ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಅಮ್ಮ ಇದ್ದಿದ್ರೆ ಎಲ್ಲ ದಿನ ಖುಷಿ ಪಟ್ಟಿರೋರು ಇವತ್ತು ಈ ಸಿನಿಮಾ. ಈ ಸಂದರ್ಭ ನೋಡಿದ್ರೆ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಆಕ್ಸಿಜನ್, ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಹಿಟ್ಟು. 2024 ಬಂದಿದೆ. ಅದು ಇನ್ನೊಂದು ಖುಷಿ ಆಗುತ್ತೆ ನನಗೆ. ಜನವರಿಲಿ ಒಂದು ಹಿಟ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿದೆ ಉಪಾಧ್ಯಕ್ಷ, ಕೊನೆಯಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಮ್ಯಾಕ್ಸಿಮಮ್. ಅದಕ್ಕೆ ಒಟ್ಟಾಗಿ ನಾನು ಚಂದ್ರು ಅವರೇ ಮಾತಾಡ್ತಾ ಇದ್ವಿ, ನಮ್ಮ ಡಿಒಪಿ ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ವಿ. ಅದು ಚಂದ್ರು ನನಗೆ ಅಕ್ಕ ಮಾಡಿದ್ರು, ನನಗೆ ಅಷ್ಟೇ, ಮಾತಾಡೋಕ್ಕೇನೂ ಇಲ್ಲ ನನಗೆ. சற்றொப்ப ஒரு வருடத்திற்கு முன்பாக சுதீப் சாருக்கு நான் தொலைபேசி வாயிலாக அழைத்தேன். 18 வருஷத்துக்கு பிறகு உங்ககிட்ட நான் போன்ல பேசுறேன். உங்களுடைய வெற்றி படங்களில் மிக சிறப்பான இடத்தை இந்த படம் வகிக்கும். ஒரு தடவை இந்த கதையை கவிதை சார்ந்து சொன்னேன். உடனே என்ன சார் இவ்வளவு இப்படி சொல்றேன், உடனே அனுப்பினாரு. அனுப்பிச்சு வச்சேன். விஜயபாலன் வந்து அவர்கிட்ட கதை சொன்னாரு. அவரை உடன் பிறந்த தம்பியோடு பாடித்து அவர் இருக்கிற இடம் அமைத்து சட்டத்துறையோடு வந்தவருக்கு 6 சட்ட துணியை வாங்கி கொடுத்து 6 நாள் தங்க வச்சு இந்த கதையை அணு சிற்பி செலுத்துற மாதிரி செதுக்கிய அந்த சிரமத்துக்கு சிறந்தாங்கி வாழ்ந்து செலுத்துகிறேன். அப்படிப்பட்ட உயரிய படைப்பாக இந்த படைப்பை கொடுத்திருக்கிறாரு. எந்த காலத்திலுமே எனக்கு முதல் படம் இந்த படம் தான் கன்னடத்தில். அதுக்கு ஒரு அடித்தளம் அமைத்து தந்த கிச்சா சாருக்கு ரொம்ப பணித்த கண்களுடன் நான் நன்றி தெரிவிச்சுக்கிறேன். மிக சிறப்பான ஒரு உழைப்புன்னா கடுமையான உழைப்பு. அதாவது ஒரு காரியத்தில் இறங்கினா அதில் வந்து கடைசி வரைக்கும் பார்க்கணுன்ற ஒரு முடிவுல அவர் இருப்பாரு. அந்த மாதிரி இங்க நடத்திருக்கலாம். ஆனா நான் எதுக்காக அவர் வந்து மகாபலிபுரத்தில் வந்து தங்கி கிட்டத்தட்ட பல மாதங்கள் வீட்டையை மறந்து, உற்றாரை மறந்து, ஒரு அப்பா அம்மாவை மறந்து, வீட்டெடுத்த குழந்தையை மறந்து, கட்டிய மனைவியை மறந்து, அணு இந்த படத்துக்காக அவர் உழைத்த உழைப்புக்கு எண்ணில் அடங்காது, எழுத்தில் அடங்காது, ஏட்டில் அடங்காது. அப்படிப்பட்ட உயரிய படைப்புகளை இந்த படம் கொடுத்திருக்கிறாரு. அதோடு மட்டும் இல்லாம எதையும் எதிர்பார்க்காம இந்த படத்துக்காக அவர் வந்து தன்னை அர்ப்பணிச்சிருக்கிறார். அப்படிப்பட்ட கிச்சா சுதீப் பண்பை விலக்கொடி என்று வியந்து போட்டுள்ளேன். இந்த படத்துல தம்பி விஜய் கார்த்திகேயா என்கிட்ட வந்து கதை சொல்லும் போது, இந்த கதை ரொம்ப நல்லா இருக்கு, நான் ட்ரை பண்றேன் சார், சுதீப் சார் கிட்ட கேட்கறேன் அப்படின்னு கேட்டு சொன்னேன். அதோட நான் சுதீப் சார் ஒன்று சொன்னேன், இந்த திரையுலகு ஒரு கலைஞை நான் உருவாக்கணும் சார், தயவு செய்து முதல் படம்ன்றதுனால அவருக்கு ஒரு வாய்ப்பு கொடுங்க, நீங்க கிட்ட இருந்து நீங்க இருக்க போறீங்க, அப்புறம் என்ன சார் அப்படின்னு. அவரும் பெருந்தன்மையோட அவருடைய உயரிய இடத்துல இருக்கக்கூடிய இருந்து அவர் அங்க இருக்கக்கூடிய விஜய் கார்த்திகேயை கூப்பிட்டு இந்த படத்தை கொடுத்தாருன்னா அது வந்து எந்த காலத்திலுமே நானும் சரி விஜய் கார்த்திகை மறக்கக்கூடாது. நன்றி மறப்பது நன்று, அங்குள்ளது நன்றி மறப்பது திணைத்துணை நன்றி செய்யும் பணித்துணையாக கொள்ளப்படுது. சிறிய உதவி செய்தாலும் உலகத்துல பெரிய உதவியாக கருதுவாங்க. ஆனால் காலத்தினால் செய்த நன்றி சிறிது ஞானத்தில் மாறப்பெருதுன்னு சொன்னாங்க. அந்த மாதிரி உயரிய ஒரு இடத்துல கிச்சா சுதீப் சார் இருக்கிறாரு. அதோட மட்டும் இல்லாம இந்த படத்துல பங்கு கொண்ட ஒவ்வொரு கலைஞர்களையும் நான் பாராட்டணும். அதில் பங்கு கொண்ட அத்தனை நடிகர் அத்தனை பேரும் தன்னையே அர்ப்பணித்து வாழ்ந்தாங்க. எந்த வித முகசூலிப்பு இல்லாம அந்த இடத்துல இருந்து வெயிலும் பொருட்படுத்தாம, மழையும் பொருட்படுத்தாம அந்த நடிகர்களா இருக்கிற அத்தனை பேரையும் நான் உச்சி முகப்படுறேன். அதோட காரிசுப்பு சார் என்னுடைய நண்பர், அவரே இந்த படத்துல பங்கு கொண்டு பெரிய மேட்ரு. அப்புறம் கேஆர்டி கார்த்திக் வந்து இந்த படத்தை கர்நாடகா முழுவதும் அவர் விநியோகத்துறையில் இறங்கியிருக்கிறாரு.
அவரும் மிக சிறப்பான முறையில் குறுகிய காலத்தில் இறங்கி நல்ல முறையில் இந்த படத்தை டிஸ்ட்ரிபியூட் பண்ணியிருக்காரு. அவருக்கு என்னுடைய நன்றியை தெரிவிச்சுக்கிறேன். ஒளிப்பதிவாளர் சந்திரசேகரா மறக்கவே முடியாது. வேற லெவலில் இந்த படத்தினுடைய ஒளிப்பதிவை பற்றி பேச போறாங்க. ஒரே ஒரு செட்டு தான் அப்படின்னு சொல்லி படத்தில் பல செட்டுகள் போட்டது ஆர்ட் டிசைனர் சிவகுமார் சார் மறக்கவே மாட்டேன். அவர் எனக்கு ரொம்ப, அதாவது கேமராவோட அதிகமாக இருக்கு, அவரோட தான் அதிகமான பரிச்சயம் அப்படின்னு இருக்குது. அப்படி இந்த படத்துக்கு அல்லும் பகலும் பணியாற்றிய 24 நாளும் பணியாற்றிய எடிட்டருடைய பங்கை எண்ணி மாறாது. அப்படிப்பட்ட கணேஷுக்கு நான் நன்றி தெரிவிச்சுக்கிறேன். அதோடு மட்டும் இல்லாமல் இந்த படத்தில் ஸ்டண்ட் பண்ண சில்வா அவரையும் திலீப் சுப்ராணியும் இந்த கென் அவனுக்கு ஒரு பொருள் பிள்ளையார் சொல்லி போட்டு நான் தான் அவனை ஸ்டண்ட் யூனியன் சேர்த்து விட்டேன். அவனும் பண்ணி கொடுத்தாரு. அதாவது அதோடு மட்டும் இல்லாமல் சோபி மாஸ்டர் இந்த படத்துக்கு 3 சாங் பண்ணி கொடுத்துருக்காரு. எண்ணியான் திண்ணி என்று சொல்ற அளவுக்கு அவர் பிரமாதமாக அவர் பண்ணியிருக்காரு. இசையமைப்பாளர் மறக்கவே கூடாது. அந்த தம்பி இனி தொடர்ந்து எங்களுடைய நிறுவனத்தில் அவர் அதிகமாக படம் பண்ணுவார் என்ற நம்பிக்கை எனக்கு இருக்கு. அப்படிப்பட்ட ஒரு சூழலை அஜினிஷ் பெற்றிருக்கிறாரு. உண்மையிலேயே அவர் பண்ண இசையை பிரமாதமாக டிசைன் பண்ணி சவுண்ட் எஃபெக்ட் பண்ணி பிரமாதமாக பண்ணி கொடுத்த சவுண்ட் இன்ஜினியர் உதயகுமாரையும் நான் மறக்க முடியாது. அதே மாதிரி டிஇ பண்ணி கொடுத்த அந்த மேக்ஸுடைய கல்யாணம், அதே ஒட்டுடைய நடராஜன் ரெண்டும் மறக்க முடியாது. இன்னும் பல பேர் இந்த படத்துக்காக பணியாற்றி ஒவ்வொருத்தையும் சொல்லி 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 மாற முடியாது. இது ஆந்திராவில் வாங்கின டிஸ்ட்ரிபியூட்டர் சுரேஷ் பாபு அவர்களும் சுனில் அவர்களும், தமிழ்நாடு உரிமையான எம்எஸ்எம் என்டர்பிரைசஸும், திருநெல்வேலி வாங்கின கர்நாடக ராஜாவும், சென்னை உரிமையை வாங்கியிருக்கிற பிவிஆரையும் நாங்கள்லாம் நன்றி கூறுறோம். எப்படி கேஆர்ஜி கார்த்திகேயனுக்கு நன்றி சொல்கிறோமோ அந்த மாதிரி அந்த வீடியோ சொல்கிறோம். அதோடு மட்டும் இல்லாமல் இந்த படத்துக்கு சேட்டலைட் வாங்க ஜி கன்னடா தொலைக்காட்சியை அன்றும் இன்றும் என்றும் நாங்கள் மறக்கவே மாட்டோம். அவருடைய ஒத்துழைப்பு அளப்பரியது. அதே நேரத்தில் ஹிந்தி ரைட்ஸையும் வாங்கியிருக்கக்கூடிய ஐஓஐ என்டர்டைன்மெண்ட் டெல்லியில் இருக்கிறவங்க, அவங்க தீர்ப்பதியோட தான் இந்த படத்தை கொடுப்பாங்க. அவங்களுக்கு நன்றி தெரிவிச்சுக்கிறேன். இன்னும் பல நன்றிகள் சொல்லணும். ஆர்டிபர்மெண்ட் உழைச்சவங்க சரி, மஞ்சுநாத் அசிஸ்டன்ட் டைரக்டர் சரி, எங்களை முதல் கிச்சா சார் அழைத்து போயிருக்கிற சாய் கோபாலியா நாங்கள் மறக்கவே கூடாது. அதே மாதிரி ஆடிட்டர் வினீத் அவர்கள் அவர் மறக்கவே கூடாது. ரொம்ப உண்மையான ஒரு மனிதர், நல்ல மனிதர். அவருடைய உழைப்பு இந்த படத்தில் இருக்கு. இப்படி சொல்லிக்கிட்டே போனால் மொத்தத்தில் இந்த படம் மிக உயரிய படைப்பாக பண்ணி வெற்றி படமாக்கி தந்த கன்னட மக்களுக்கு என் சிறந்தான நன்றியும் வணக்கத்தையும் மகிழ்வும் தெரிவித்துக்கிறேன். அதோடு மட்டும் இல்லாமல் உச்சி முகர்ன கிச்சா சுதி வாழ்க 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 என்று விடைபெற நன்றி வணக்கம். ಯಾರಾದರೂ ಇಷ್ಟದಿಂದ ಮುಗಿಸಿದೆ ಸರ್ ಮ್ಯಾಕ್ಸ್ ಚೆನ್ನಾಗಿದೆ ನೋಡಿ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಆಕ್ಷನ್ ಫಿಲ್ಮ್ ಅಂದ್ರೆ ನನಗೆ ಸ್ವಲ್ಪ ಭಯ, ಯಾಕಂದ್ರೆ ನಾನು ಅಷ್ಟು ಆಕ್ಷನ್ ಫಿಲ್ಮ್ಸ್ ಅಷ್ಟು ನೋಡಕ್ಕೆ ಇಷ್ಟಪಡಲ್ಲ. ಬಟ್ ಇದನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯ್ತು. ನಮ್ಮಲ್ಲಿ ಇಂಥ ಒಳ್ಳೆ ಆಕ್ಟರ್ ಇದ್ದಾರೆ ಅಂಡ್ ಹಿ ಇಸ್ ಪ್ರಾಬ್ಲಿ ದ ಮೋಸ್ಟ್ ಗುಡ್ ಲುಕಿಂಗ್ ಹೀರೋ ಇನ್ ದ ಕಂಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಸ್ಟೈಲು, ಎಷ್ಟು ಸ್ವಾಗು, ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅವ್ರನ್ನ. ನಾವೆಲ್ಲ ಒಬ್ಬ ಹೀರೋನಲ್ಲಿ ಏನ್ ಇಷ್ಟಪಡ್ತೀವಿ ಅಂದ್ರೆ ಭ್ರಷ್ಟಾಚಾರ, ಅನ್ಯಾಯ, ಒಂದ್ ಹೆಣ್ಮಗಳು ತೊಂದರೆ ಆದ್ರೆ ಅದನ್ನ ಹೇಗೆ ಅವನು ನಮ್ನೆಲ್ಲ ಕಾಪಾಡ್ತಾನೆ ಅನ್ನೋದನ್ನೇ ನಾವು ಒಬ್ಬ ಹೀರೋನಲ್ಲಿ ನೋಡಕ್ ಇಷ್ಟಪಡೋದು. ಅದನ್ನ ಎಷ್ಟು ಕನ್ವಿನ್ಸಿಂಗ್ ಆಗಿ ಮಾಡಿದೀರ ಸರ್, ಹ್ಯಾಟ್ಸ್ ಆಫ್ ಟು ಯು, ಅಮೇಜಿಂಗ್. ಇಲ್ಲಿ ಎಲ್ಲ ಹೆಣ್ಮಕ್ಳು ಚಿಕ್ಕವರು ಎಲ್ಲರೂ ಬಂದು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅಂತಾನೆ ಅರ್ಥ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್, ಡಿ ಕ್ರಿಯೇಷನ್ಸ್, ಅಂಡ್ I have to say that cinematography is top class and art direction also beautiful. Of course, Mr. Ajinish Loknath in music adu captivating, adu onthara ಕಿವಿನ ಹಂಗೆ ಇರುತ್ತೆ ನಾವು ಮನೆಗೆ ಹೋದ್ಮೇಲೆ. ಅಮೇಜಿಂಗ್ ಮೂವಿ ಅಂಡ್ ಈ ವರ್ಷ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಂತ ನಿಮ್ಮೆಲ್ಲರಿಗೂ ಅಂಡ್ ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್
Thank you very much and congratulations. May many more such movies come in Kannada. Thank you so much, ma'am. And I request Kishore Vasishta sir. ಅಂತ ಸಂದರ್ಭ ಆಯಿತು. ತೀರಾ ಎದುರುಗಡೆ ಸರ್ ಕೂತಿರ್ತಾರೆ. ಶೂಟಿಂಗ್ ಅಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಬೇರೆ ತರ ಆಗ್ತಾ ಇತ್ತು. ಫಿಲ್ಮ್ ರಿಲೀಸ್ ಆದ್ಮೇಲೆ ಅವ್ರನ್ನ ನೋಡ್ತಾ ಇದ್ರೆ ಇದು ಅವರೇನ ಅಂತ ಅನ್ನೋ ಅಷ್ಟು ಕಾಮ್ ಆಗಿ ಕೂತಿದ್ದಾರೆ. ಟೂ ಡಿಫರೆಂಟ್ ಪರ್ಸನಾಲಿಟೀಸ್ ಐ ಆಮ್ ಸೀಯಿಂಗ್ ಇನ್ ಅವರ್ ಹೀರೋ Sudeep. Sir, thank you so much. You were there guiding actors who were there with you in every moment when I saw. I was there only for 3 days. ಆ 3 ದಿನಗಳಲ್ಲಿ ಪ್ರತಿಯೊಬ್ಬ ಆಕ್ಟರ್ ನೀವು ಗೈಡ್ ಮಾಡ್ತಾ ಇದ್ರಿ. ಯು ಆರ್ ಮೆಂಟರಿಂಗ್ ದೆಮ್. You have truly become a big brother to so many actors in this film. And thanks to all the technicians, the director, Shekhar Chandra sir, Ajnish, thank you so much. It's a overwhelming moment for actors like us to be a part of this blockbuster. ಇಂಥ ಒಂದು ಸಿನಿಮಾ ಅಂದರೆ ನಾನು ನಿನ್ನೆಲ್ಲೂ ಹೇಳ್ತಾ ಇದ್ದೆ, ಟಿಕೆಟ್ಗಳು ಕೋಟಿ ಲೆಕ್ಕದಲ್ಲಿ ಅಂದರೆ ಕೋಟ್ಯಾಂತರ ಟಿಕೆಟ್ ಮಾರಕ್ಕಾಗುವಂತಹ ಸಾಧ್ಯತೆ ಇರೋದು ಕೆಲವರಲ್ಲೇ ಮಾತ್ರ. ಅದು ತಮ್ಮಲ್ಲಿದೆ. ಅಭಿಮಾನನ ನೀವು ಸಂಪಾದಿಸ್ಕೊಂಡಿದ್ದೀರ ಓವರ್ ಅ ಲಾಟ್ ಆಫ್ ವರ್ಕ್. ಯುವರ್ ಬಾಡಿ ಆಫ್ ವರ್ಕ್ ಸ್ಪೀಕ್ಸ್ ಅ ಲಾಟ್. ವೈ ಯು ಹ್ಯಾವ್ ರೀಚ್ ದ ಸ್ಟೇಜ್ ವೆರ್ your films will sell crores of tickets. Your body of work says that, and it's an influence for us too. Thank you so much. Thank you everyone. Thank you sir. Thank you so much. Kishore Vasishta sir. ಕಿಶೋರ್ ವಶಿಷ್ಠ ಅಂತ ನನ್ನ ಹೆಸರು. ಈ ಚಿತ್ರದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವ ಚೀಫ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಪಾತ್ರವನ್ನು ಕೊಟ್ಟವರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಡಬ್ಬಿಂಗ್ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ ಸುದೀಪ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪಿಕ್ಚರ್ನ ನೋಡಕ್ಕೆ ಹೋದಾಗಲೇ ಜನಗಳ ನಾನು ಫಿಲ್ಮ್ ಒಳಗೆ ಹೋಗಿರ್ಲಿಲ್ಲ. ಆಗಲೇ ಸುಮಾರು ಜನ ಬಂದು ಸರ್ ನಿಮ್ಮ ಜೊತೆ ಒಂದು ಸೆಲ್ಫಿ ಅಂದರು. ಏನು ಮಾಡೇ ಇಲ್ಲ, ನಾನೇ ನೋಡಿಲ್ಲ, ಆಗಲೇ ನಿಮ್ಗೆ ಇಷ್ಟೊಂದು ಖುಷಿ ಆಗ್ತಿದೆ ಅಂದಾಗ ದಿ ಪರ್ಸೆಂಟೇಜ್ ಆಫ್ ಹ್ಯಾಪಿನೆಸ್ ವಾಸ್ ಮೋರ್. ಪಿಕ್ಚರ್ ಮುಗಿಸ್ಕೊಂಡು ಬಂದು ಬರುವಾಗಲೂ ಮುಂದೆ ಕೂತ ರೋಸ್ ಅಲ್ಲಿ ಹಿಂದೆ ಕೂತವರೆಲ್ಲ ಬಂದು ನನ್ನ ಜೊತೆ ಸೆಲ್ಫಿ ತಗೊಂಡು ಐ ಫೆಲ್ಟ್ ವೆರಿ humble and I thank everybody for giving me an opportunity to be part of this Max movie. Thank you sir. First of all, thank you so much ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಇಲ್ಲಿ ಬಂದಿರೋ ಪ್ರೆಸ್ ಫ್ರೆಂಡ್ಸ್ ಆಗಲಿ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ರೀತಿಯಲ್ಲಿ ಮ್ಯಾಕ್ಸ್ನ ಸಕ್ಸಸ್ ಮಾಡಿದ್ದೀರಾ ನೀವೆಲ್ಲರೂ, ಇದಕ್ಕೆ ಪಾತ್ರಧಾರಿಗಳು. ಅದೇ ರೀತಿಯಾಗಿ ಮ್ಯಾಸಿವ್ ಹಿಟ್ ಆಗಿದೆ. ಇಡೀ ಇಂಡಸ್ಟ್ರಿ ಹಿಟ್ಟು, ಸೌತ್ ಇಂಡಿಯಾ ಹಿಟ್ಟು, ಇಂಡಿಯಾ ಹಿಟ್, ಎಲ್ಲ ಕಡೆ ಮ್ಯಾಕ್ಸಿಮಮ್ ಆಗಿ ರೀಚ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮತ್ತೆ ಇಲ್ಲಿ ನಾನು ಸರ್ ಆಗಲಿ, ಶೇಖರ್ ಸರ್ ಆಗಲಿ, ವಿಜಯ್ ಸರ್ ಆಗಲಿ, ಮಂಜು ಮಂಡೋಯ್ಯ, ಆಮೇಲೆ ಶ್ರೀರಾಮ್ ಸರ್, ಮನು, ಆರ್ಟ್ ಡೈರೆಕ್ಟರ್ ಶಿವ್ ಸರ್, ಗಣೇಶ್ ಸರ್, ಮಂಜು, ಎಲ್ಲರೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಆಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು. ಮತ್ತೆ ಎಲ್ಲ ಆರ್ಟಿಸ್ಟ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ನನ್ನ ತಡ್ಕೊಂಡಿದ್ದಕ್ಕೆ. ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತೀನಿ ಇವಾಗ. 2 years ನಾನೇ ನೋಡಿದ್ದೀನಿ ಅಣ್ಣನ ಆ ಸ್ಲೀಪ್ಲೆಸ್ ನೈಟ್ಸ್ನ. ಇವತ್ತು ಅಣ್ಣ ಯಾರಿಗೂ ಮಲ್ಗಕ್ ಬಿಡ್ತಾ ಇಲ್ಲ. ಫ್ಯಾನ್ಸ್ಗೆ ಎಲ್ಲರೂ 2 ಸತಿ 3 ಸತಿ ಬಂದು ನೋಡ್ತಾ ಇದ್ದಾರೆ ಮೂವಿನ. ಆಮೇಲೆ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ಈ 2 years ಅಲ್ಲಿ ನಾನ್ ಮಾತ್ರ ನೋಡಿದ್ದೀನಿ, ಸಂಚಿನ್ ನೋಡಿದ್ದಾರೆ, ಚಕ್ರವರ್ತಿ ಸರ್ ನೋಡಿದ್ದಾರೆ. ಎಲ್ಲ ಆರ್ಟಿಸ್ಟ್ಗೂ ಏನ್ ನಿಮ್ಮ ಹತ್ರ ನಡ್ಕೊಂಡು ಮಾತಾಡ್ತಾ ಇದ್ರು, ಎಂಟರ್ಟೈನ್ ಮಾಡ್ತಾ ಇದ್ರು, ಅದು ಅಲ್ಲಿ ಮಾತ್ರ. ಕೊನೆಗೆ ನಾವು ಯಾವಾಗ ಮಹಾಬಲಿಪುರಂಗೆಲ್ಲ ಶೂಟ್ ಮುಗಿಸ್ಕೊಂಡು ಹೋಟೆಲ್ ಬರ್ತಾ ಇದ್ವಿ, ಅಲ್ಲಿ ಅವ್ರು ಪಡ್ತಾ ಇದ್ದಿದ್ದು ಕಷ್ಟ ನಾನು ನೋಡಿದ್ದೀನಿ, ವಿಟ್ನೆಸ್ ಮಾಡಿದ್ದೀನಿ. ಅದಕ್ಕೆ ಪ್ರತಿಫಲನೇ ದೇವರ ಆಶೀರ್ವಾದ ಮತ್ತೆ ಅಮ್ಮನ ಆಶೀರ್ವಾದ. ಆಕ್ಚುಲಿ ಅಮ್ಮ ಇರ್ಬೇಕಾಗಿತ್ತು ಈ ಸಕ್ಸಸ್ ನೋಡೋದಕ್ಕೆ.
ಸಾರಿ, ಚೆನ್ನಾಗಿರ್ತಿತ್ತು ಅಮ್ಮ ಇದ್ದಿದ್ರೆ. ಓಕೆ, ನನಗೆ ಚಾನ್ಸ್ ಕೊಟ್ಟಿರೋ ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇದನ್ನ ಮರೆಯಲ್ಲ. ನಾನು ಕ್ರಿಕೆಟ್ ಏನೇ ಬಿಟ್ಟೆ ಅಂತ ಯೋಚನೆ ಮಾಡ್ತಿದ್ದೆ ಒಂದು ಟೈಮಲ್ಲಿ, ಬಟ್ ಬಿಟ್ಟಿದ್ದು ಒಳ್ಳೇದಾಯ್ತು ಅಂತ ಇವಾಗ ಅನಿಸ್ತು. ಈ ತರ ಮ್ಯಾಗ್ನಾನಮಸ್ ಹಿಟ್ ನನ್ನ ಲೈಫಲ್ಲಿ ಡೆಬ್ಯೂ ಮೂವಿನಲ್ಲಿ ಸಿಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮತ್ತೆ ನಾನು ಯಾವತ್ತೂ ಹೇಳ್ತೀನಿ, ಈ ವೇದಿಕೆ ಮೇಲೆ ನಾನು ಎಲ್ಲೇ ಹೋಗಿ ನಿಂತ್ಕೊಂಡು ಮಾತಾಡಿದ್ರು ಅದಕ್ಕೆ ಇಬ್ಬರೇ ಕಾರಣ, ಒಂದು ಪ್ರಿಯಾಂಕ ಮತ್ತೆ ಸುದೀಪ್ ಅಣ್ಣ. ಇದು ಯಾವಾಗಲೂ ಹೇಳ್ತೀನಿ, ಎಲ್ಲಾ ಕಡೆ ಹೇಳ್ತೀನಿ, ಐ ಆಮ್ ಪ್ರೌಡ್ ದಟ್ ದೇ ಆರ್ ಮೈ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಅಕ್ಕ. ಮತ್ತೆ KRG ಸರ್ಗೆ ಮತ್ತೆ ಯೋಗಿ ಸರ್ಗೆ ಒಳ್ಳೇದಾಗ್ಲಿ. ಇದರಿಂದ ಇನ್ನು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಚೆನ್ನಾಗಿ ಎಲ್ಲರಿಗೂ ಈ ಮೂವಿಯಿಂದ ಒಳ್ಳೆ ಸಕ್ಸಸ್ ಸಿಗ್ಲಿ. ಎಲ್ಲರಿಗೂ ಇನ್ನ ಹೆಚ್ಚಾಗಿ ಆಫರ್ಸ್ ಬರಲಿ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ಥ್ಯಾಂಕ್ ಯು. ಇದು ಥ್ಯಾಂಕ್ಸ್ ಗಿವಿಂಗ್ ಮೀಟ್, ಸೊ ಸಕ್ಸಸ್ ಮೀಟ್ ಹೌದು, ಬಟ್ ನನಗೂ ಇದು ಥ್ಯಾಂಕ್ಸ್ ಗಿವಿಂಗ್ ಮೀಟೆ. ನಮ್ಮಮ್ಮ ಒಂದು 300 ಸಿನಿಮಾ ಮಾಡಿದ್ದಾರೆ, ಬಟ್ ಯಾವುದೇ ಸಿನಿಮಾ ಅವರು ನಿದ್ದೆ ಮಾಡ್ತಾರೆ. ಅಂಡ್ ಈ ಸಿನಿಮಾ ನೋಡಿ ಸರ್ನ ಆಲ್ಮೋಸ್ಟ್ ಇಮಿಟೇಟ್ ಮಾಡಕ್ ಶುರು ಮಾಡಿದ್ದಾರೆ. ಅವ್ರ ಸ್ವಾಗ್ ಆಗಲಿ ಅಥವಾ ಶಿ ರಿಯಲಿ ಲವ್ ದ ಫಿಲ್ಮ್. ಅಂಡ್ ಈ ತರ ಎಲ್ಲ ಫ್ಯಾಮಿಲಿ ಆಡಿಯನ್ಸ್, ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಇಂದ 20 minutes ಇಮೋಷನಲ್ ಜರ್ನಿ ದಟ್ ದ ಫಿಲ್ಮ್ ಟೇಕ್ಸ್ ಅಸ್ ಥ್ರೂ, ಅದರಿಂದ ಎಷ್ಟೋ ಹಾರ್ಟ್ಸ್ ನ ಈ ಸಿನಿಮಾ ಮುಟ್ಟಿದೆ. ಅಂಡ್ ನನ್ಗೊಂದು ಚಿಕ್ಕ ಆಸೆ ಇದೆ, ಐ ವಾಂಟ್ ಟು ಟಚ್ ಆಸ್ ಮೆನಿ ಹಾರ್ಟ್ಸ್ as ಪಾಸಿಬಲ್ ಅಂತ. ಸುದೀಪ್ ಸರ್ ಅವ್ರು ಕೊಟ್ಟಿರೋ ಒಂದು ಕ್ಯಾನ್ವಸ್ ಇಂದ ಒಂದು ಸಣ್ಣ ಡ್ರೀಮ್, ಈ ತರ ಒಂದು ಬಿಗ್ ಫಿಲಮ್ ಅಲ್ಲಿ ನಂಗೆ ಐ ಕೈಂಡ್ ಆಫ್ ಫುಲ್ಫಿಲ್ಡ್ ಇಟ್. ಸೊ ನನಗೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಸರ್. ಅಷ್ಟೇ ಅಲ್ಲದೆ ನಾನು ಸ್ವಲ್ಪ ಸರ್ಗೆ ಇರಿಟೇಟ್ ಮಾಡ್ತಿದ್ದೆ, ಏನೋ ಪ್ರಶ್ನೆ ಕೇಳಿ ಸೆಟ್ ಅಲ್ಲಿ. ಅವ್ರು ಕೊಟ್ಟಿರೋ ಅಡ್ವೈಸ್ ಆಗಲಿ ಅಥವಾ ನಾವೆಲ್ಲರೂ ಇಡೀ ಸಿನಿಮಾ ಶಾಡೋ ತರ ಇರ್ತೀವಿ, ಬಿಕಾಸ್ ಹಿ ವಾಸ್ ಲೈಕ್ ದ ಗೈಡಿಂಗ್ ಲೈಟ್, ನಾಟ್ ಜಸ್ಟ್ ಇನ್ ದ ಫಿಲ್ಮ್. ಅಂಡ್ ಇಡೀ ಸಿನಿಮಾನ ಅವ್ರು ಶೋಲ್ಡರ್ ಮೇಲೆ ಕ್ಯಾರಿ ಮಾಡ್ತಾರೆ. ಯು ಆರ್ ಆಲ್ ದೇರ್ ಸಪೋರ್ಟಿಂಗ್. ಬಟ್ ಅವ್ರು ಹೇಳಿರೋದ್ರಲ್ಲಿ ನಾನೊಂದು 5-10% ಮಾಡಿದ್ರು. ಐ ಹೋಪ್ ಐ ಮೇಕ್ ಮೈ ಮಾಮ್ ಆ್ಯಂಡ್ ಸರ್ ಪ್ರೌಡ್. ಸೊ ಐ ಆಮ್ ವೆರಿ ವೆರಿ grateful for this journey. Thank you sir. Thank you Chandru sir. Thank you Vijay sir, Dhanu sir, Shiv Kumar sir, Rajneesh Aru, Babu sir, Shriram sir, everybody who made this journey so beautiful. And even Yogi sir and KRG sir for releasing this film. Yeah, thank you. Thank you so much. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಬಿ ಕ್ರಿಯೇಷನ್ಸ್ ಅಂಡ್ ಕಿಚ್ಚ ಕ್ರಿಯೇಷನ್ಸ್ ಅವರಿಗೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್. ಅಂಡ್ Danu sir and Vijay sir, this is the massive welcome that you got from Kannada film industry. Sir said ಯಾವಾಗಲೂ ಹೇಳೋರು that ಈ ಸಿನಿಮಾ ಹಿಟ್ ಆದರೆ ನಿಮ್ಮೆಲ್ಲರದು ಸಕ್ಸಸ್ ಅಂತ, ಫೇಲ್ ಆದರೆ ಇಟ್ ವಿಲ್ ಬಿ ಮೈ ಫೇಲ್ಯೂರ್ ಅಂತ. ಈಸ್ ದ್ಯಾಟ್ ಕೈಂಡ್ ಆಫ್ ಅ ಲೀಡರ್. I mean, see, because of him, we could succeed. It's purely because of him, and he made us part of this success. So thank you so much, sir. And grateful to all the media and all the audience who have made it a massive hit. And most importantly, KRG. Thank you, KRG, for releasing this film. Babu sir, Shriram sir, thank you. And Chandru sir, thank you for making me look pretty even with the dark lights. And Ajnish sir, your music is next level. Sanvi also has sung one song, pre-interval fight sequence. She sounds amazing. And Manju sir for the amazing dialogue. And Ganesh sir, amazing edit. Shivkumar sir and Manu, I love you both. And the entire direction department, my partners in crime, love you all. And once again, then last time we did that maximum run constantly
from starting from Christmas to New Year to Sankranti, and now I'm just hoping for more. Let it go till Ugadi. So once again, thank you, maximum thank you to everyone. Thank you so much. Once again. ஒரு உண்மை ஒரு மனிதனுக்கு இருந்ததுன்னா, நட்புக்கு இருந்ததுன்னா அது ராத்லன் வெங்கடேஷ் சார் தான். அவர் தான் இந்த தேதியை நீ கண்டிப்பாக வந்தே தீரணும், இந்த தேதியில தான் என் முன்னாடி பண்ண படமும் மாபெரும் வெற்றி அடைந்தது, இந்த தேதியை தயவு செய்து மிஸ் பண்ணாத அப்படின்னு சொல்லி கிச்சா சுஜித் சார் சொல்லி இந்த தேதியை ஃபிக்ஸ் பண்ணாரு. அதோடு மட்டும் இல்லாம இந்த படம் திரையிடுவதற்கு பல வகையில தோன்றா துணையாக ராத்லன் வெங்கடேஷ் சார் இருக்கிறாரு. அவரை நான் மறக்கவும் முடியாது, மறக்கவும் முடியாது. அப்படிப்பட்ட ஒரு மாமனிதருக்கு இந்த சபையில நன்றி தெரிவிச்சுக்கிறேன். அதோடு மட்டும் இல்லாமல் ரஜினிஷ் பண்ணியிருக்கிற அத்தனை பாடலையும் உலகெல்லாம் செவி குளிர சிந்த மகிழ அங்கீங்கனால் எங்கும் ஒழிக்க செய்த சரிகமாவுக்கு நாங்கள் நன்றி கடன் பட்டிருக்கிறோம். அவர்களுக்கு நன்றியை தெரிவிச்சுக்கிறேன். முதல் நான் பெங்களூருக்கு வரும்பொழுது சுஜித் சார் பார்க்கறது வரும்போது என்ன சாய்பாபா சார் அழைச்சு போனது விக்ரமரோட ப்ரொடியூசர் இருந்தார். அந்த ப்ரொடியூசர் மஞ்சுநாத்துக்கும் என்னுடைய நன்றியை தெரிவிச்சுக்கிறேன். சென்னையில் நடக்கக்கூடிய அத்தனை படைப்பிற்கும் உறுதுணையாக இருந்த தம்பி மகேந்திரனுக்கும் என்னுடைய நன்றி தெரிவித்து விடைபெறுகிறேன். நன்றி, வணக்கம். தேங்க்யூ சார், தேங்க்யூ ஸோ மச். அண்ட் ஸ்ரீராம் சார், பாபு சார், அஜினீஷ் சார், சிவகுமார் சார், அஜித் சார், சேகர் சார், கணேஷ் பாபு சார், எல்லாருக்கும் தேங்க்ஸ். இதுக்கு மேலே என்ன பேசுறதுன்னு தெரியல. ஸோ ஒரு படம்னா அந்த படம் மட்டும் தான் பேசணும், டைரக்டர் பேசணும்னு அவசியம் இல்லை. ஸோ என்னுடைய படம் பேசியிருக்கு. தேங்க்யூ ஆல், தேங்க்யூ. எனக்கு சப்போர்ட் கொடுத்த எல்லாருக்கும் ரொம்ப நன்றி. நான் வாழ்க்கையில் இந்த நாள் மறக்க மாட்டேன். கிச்சா சுதீப் சார், தேங்க்யூ சார். ಸರ್ ಥ್ಯಾಂಕ್ ಯು ಸೋ ಮಚ್. ಮಂಜು ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಮ್ಯಾಕ್ಸ್ ಅಲ್ಲಿ ನೋಡಿದ್ರಲ್ಲ ಅವರ ಪಾತ್ರ ಅರ್ಜುನ್ ಮಹಾಕ್ಷಯ್, ಅದು ಹೇಗೆ ಟೋಟಲ್ ಆರಕ್ಷಕರನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಅವ್ರಿಗೆ ಗೈಡ್ ಮಾಡಿಕೊಂಡು ಎಲ್ಲರನ್ನ ಬೆನ್ನು ಕಟ್ಕೊಂಡು ಒಂದು ಯುದ್ಧನ ಗೆಲ್ತಾರೆ ಅಂತ, ಅದೇ ರೀತಿ ಸುದೀಪ್ ಸರ್ ಇಡೀ ನಮ್ಮ ಮ್ಯಾಕ್ಸ್ ಟೀಮ್ನ ತಮ್ಮ ಬೆನ್ನು ಕಟ್ಕೊಂಡು ಗೈಡ್ ಮಾಡಿಕೊಂಡು ಆ ಯುದ್ಧನ ಗೆದ್ದು ಇವತ್ತು ನಮಗೆಲ್ಲ ಒಂದು ಗೆಲುವು ಕೊಟ್ಟು ಗೆಲ್ಲಿಸಿದ್ದಾರೆ. ಥ್ಯಾಂಕ್ ಯು ಸರ್. ಇದೇ ರೀತಿ ಗೆಲುವನ್ನ ಯಾವಾಗಲೂ ನೋಡಿ ಸರ್, ನಾವು ಆ ಗೆಲ್ಲಕ್ಕೆ ಯಾವಾಗಲೂ ಇಷ್ಟಪಡ್ತೀವಿ. ಹಾಗೆ ಡೈರೆಕ್ಟರ್ ವಿಜಯ್, ನನಗೆ ಇವ್ರು ನೋಡೋದೆಲ್ಲ ಡಿಸ್ಕಷನ್ ನೆನಪಾಗುತ್ತೆ ಸರ್ ಜೊತೆ. ನಾವು ಡಿಸ್ಕಷನ್ ಮಾಡ್ತಾ ಇರ್ತಾರಲ್ಲ, ಡಿಸ್ಕಷನ್ ತುಂಬ ಹೀಟ್ ಹೋಗ್ತಾ ಇತ್ತು. ನಾನು ಯಾವಾಗಲೂ ಕೂತಿದ್ದೆ ಅವಾಗ ಇವರು ಚೆನ್ನೈಗೆ ಶತಾಬ್ದಿ ಬುಕ್ ಆಗುತ್ತೆ ಅಂತ. ಆದರೆ ಶತಾಬ್ದಿ ಸ್ಪೀಡಲ್ಲಿ ಇವರು ಸಿನಿಮಾನ ಮುಗಿಸಿ ಇವರು ನಮ್ಮನ್ನೆಲ್ಲ ನಿಲ್ಲಿಸಿ ಇವರು ಗೆಲುವು ಬಿಟ್ಟಿದ್ದಾರೆ ಸರ್. ಕರ್ನಾಟಕದಲ್ಲಿ ಕನ್ನಡ ಫಿಲಮ್ ಫಸ್ಟ್ ಡೆಬ್ಯೂ ಮಾಡಿ ಹೋಗಿರೋ ಡೈರೆಕ್ಟರ್ ತಮಿಳಿಗೆ ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ ಸರ್. ನೀವು ಕೂಡ ದೊಡ್ಡ ಡೈರೆಕ್ಟರ್ ಆಗಿದ್ದೀರಿ. ಹಾಗೆ ತಲೆಪುರಿ ನಾವು ಸರ್, ನೀವು ಕೂಡ ದೊಡ್ಡ ಸಿನಿಮಾಗಳನ್ನ ಅಲ್ಲಿ ತಮಿಳಲ್ಲಿ ಮಾಡಿ ದೊಡ್ಡ ಹಿಟ್ಗಳನ್ನು ಕೊಟ್ಟಿದ್ದೀರಾ. ಸುದೀಪ್ ಸರ್ ನಂಬಿ, ಕನ್ನಡ ಚಿತ್ರವನ್ನು ನಂಬಿ ಇಲ್ಲಿ ಬಂದಿದ್ದೀರಾ. ದೊಡ್ಡ ಗೆಲುವನ್ನು ಕೊಟ್ಟು ಕಳಿಸಿದ್ದಾರೆ ಸುದೀಪ್ ಸರ್ ಹಾಗೂ ಕರ್ನಾಟಕ ಜನತೆ. ಇದೇ ರೀತಿ ಕನ್ನಡ ಸಿನಿಮಾಗಳನ್ನ ಮತ್ತೆ ಮಾಡಿ ಸರ್. ಹಾಗೆ ಈ ಸಿನಿಮಾವನ್ನು ಎಲ್ಲರೂ ತೋರಿಸಂತ KRG ಅವರಿರ್ಬೋದು, ಯೋಗಿ ಅವರಿರ್ಬೋದು, ಅದ್ಭುತವಾಗಿ ಎಲ್ಲ ರೀಚ್ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೆಲುವು ಕೊಟ್ಟಿದ್ದೀನಿ, ನೀವು ಕೂಡ ಥ್ಯಾಂಕ್ಸ್. ಹಾಗೆ ನಮ್ಗೆ ನೆನೆಸ್ಕೊಳ್ಬೇಕಾದ ಒಂದೇ ಒಂದು ವ್ಯಕ್ತಿ ಶ್ರೀರಾಮ್ ಸರ್. ಫೈನಲಿ ನಮ್ಮನ್ನು ಒಂದು ಗೆಲುವು ನಮ್ಮ ತಂಡಕ್ಕೆ ನನ್ನ ಸೇರಿಸಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜನರೆಲ್ಲರೂ ಮ್ಯಾಕ್ಸ್ನ ಅವ್ರ ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮನಸ್ಸಿಂದ ಎಲ್ಲರಿಗೂ ಥ್ಯಾಂಕ್ಸ್. ತುಂಬ ಸಂತೋಷ ಆಗ್ತದೆ. ಈ ಫಸ್ಟ್ ಥ್ಯಾಂಕ್ ಇಸ್ ಫಾರ್ ಸುದೀಪ್ ಸರ್. ಥ್ಯಾಂಕ್ ಯು ಸುದೀಪ್ ಸರ್. ಮ್ಯಾಕ್ಸ್ ಮೇಡ್ 2024 a big memory for us everybody. And morning first coffee 7:30 ಕಾಫಿ ಕುಡ್ಕೊಂಡು ನಾನು ನೋಡಿದಾಗ ಇಟ್ ವಾಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮಾರ್ನಿಂಗ್ ಆಫ್ 2024 ಫಾರ್ ಮೀ. ಬಿಕಾಸ್ ಸೀಯಿಂಗ್ ಆಲ್ ದ ರಿವ್ಯೂಸ್ ನನಗೆ ಒಂದು ಸತಿ ನನಗೆ ಏನಿದು ನಿಜನಾ ಅನ್ನೋ ಥರ ಫೀಲ್ ಆಯಿತು. ಬಿಕಾಸ್ ದಟ್ ವಾಸ್ ತುಂಬ ಆಶ್ಚರ್ಯಪಡೋಂಥ ಒಂದು ಸರ್ಪ್ರೈಸ್ ಇತ್ತು ನನಗೆ. ಐ ಆಮ್ ಸೋ ಹ್ಯಾಪಿ. ಗಾಡ್ ಈಸ್ ಕೈಂಡ್. ನಾವೊಂದು ಮ್ಯಾಕ್ಸ್ ತಂಡದ ಒಬ್ಬ ಸದಸ್ಯನಾಗಿರೋದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಲಾಸ್ಟ್ 3 weeks ವಾಸ್
ತುಂಬ 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 ಇಂಟೆನ್ಸ್ ಆಗಿ ವರ್ಕ್ ನಡೀತಾ ಇತ್ತು. ಸೊ ನನ್ನ ಜೊತೆ ದುಡ್ಡಿರ್ತಂತ ಎಲ್ಲ ನನ್ನ ಮ್ಯೂಸಿಷಿಯನ್ಸ್ಗೂ ನಾನು ಇಲ್ಲಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಗೆ ಬೇರೆ ಲ್ಯಾಂಗ್ವೇಜಸ್ ಡಬ್ಬಿಂಗ್ ಎಲ್ಲ ನೋಡಿಕೊಂಡು ನನ್ನ ಜೊತೆ ಕೆಲಸ ಮಾಡಿದ ಬಾಬಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೌಂಡ್ ಇಂಜಿನಿಯರ್ ಉದಯ್ ಅವರಿಗೆ ಮತ್ತು ಶರಣನ್ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಧನು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಡೆಕೋರೇಷನ್ಸ್ಗೆ. ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಪ್ರಭು ಸರ್, ಯಾಕಂದ್ರೆ ಅಲ್ಲಿ ನಾವು ಲಾಸ್ಟ್ ಮಿನಿಟ್ ಇತ್ತು, ಅಪ್ಲೋಡ್ ಆಗಲೇಬೇಕಾಗಿತ್ತು. ಆ ಟೈಮಲ್ಲೂ ಅವ್ರು ನಮ್ಮನ್ನ ಆ ಪ್ರೆಷರ್ನ ನಮಗೆ ನಮ್ಮ ಜೊತೆ ಹಿಂದೆನೇ ಇಟ್ಕೊಂಡು ನಮಗೆ ಎಲ್ಲೂ ಟೆನ್ಷನ್ ನಮಗೆ ಫೀಲ್ ಆಗದೆ ಇರೋ ಥರ ನಾವು ನೋಡಿಕೊಂಡು ನಮ್ಮ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ನೇರವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. Thank you so much. And KRH Sanstha, thank you for distributing Max, Karthik, Yogena. So happy to associate again with you. So ಇದೇ ತರ more blockbusters ಜೊತೆ associate ಇಷ್ಟಪಡ್ತೀನಿ. Thank you so much. Thank you sir. And Vijay sir, sorry. ಯಾಕಂದ್ರೆ thanks ಇದೆ. Last time ನಾನು ಸ್ಟೇಜ್ ಮೇಲೆ ಮಾತಾಡ್ಬಿಟ್ಟೆ ವಿಜಯ್ ಸರ್ ಬಗ್ಗೆ ಮಾತಾಡೋದಕ್ಕೆ. Sir, thank you so much for this wonderful film. And Ganesh, thank you for that that speed of the film. That was first Sudeep sir note to like Sudeep sir, the pacing of the film is what I liked very much. So 2 hours 10 minutes ಮುಗಿದೋಗುತ್ತೆ, ನನಗೆ ತುಂಬಾ ಇಷ್ಟ ಆಗಿದೆ ಅಂತ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶೇಖರ್ ಚಂದ್ರ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರ ಥರ ನಾನು ತುಂಬಾ ಮ್ಯಾಕ್ಸಿಮಮ್ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ವಿಜಯ್, ಆ್ಯಂಡ್ ಥ್ಯಾಂಕ್ ಯು ವಿ ಕ್ರಿಯೇಷನ್ ಧನು ಸರ್. And my special thanks to Sudeep sir. ಯಾಕೆ ಅಂತಂದರೆ ಈ ಸಿನಿಮಾಗೆ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಸುದೀಪ್ ಸರ್ ನನ್ನನ್ನು ಸಿನಿಮಾಟೋಗ್ರಾಫರ್ ಅಂತ ಚೆನ್ನಾಗಿ ಕಳಿಸ್ತಾರೆ. ಸೊ ನಾನು ಚೆನ್ನಾಗಿ ಹೋಗಿ ಹಿಡಿದ್ಮೇಲೆ ನಾನೇನು ಇರಲ್ಲ, ಝೀರೋ ಇರ್ತೀನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಗೊತ್ತಿರ್ತೀನಿ, ಸೊ ನಾನು ಅದೇನಿರಲ್ಲ. ಸೊ ಸುದೀಪ್ ಸರ್ಗೆ ಮಾತ್ರ ಗೊತ್ತಿರುತ್ತೆ ನಾನು ಕೆಲಸ ಮಾಡಬಲ್ಲೆ, ಈ ಸಿನಿಮಾನ ಚೆನ್ನಾಗಿ ಮಾಡಬಲ್ಲೆ ಅಂತ. ಸೊ ನಾನು ಲಾಸ್ಟ್ ಟೈಮ್ ಈ ಸ್ಟೇಜಲ್ಲಿ ಹೇಳಿದ್ದೆ, ನನಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಸರ್ ಅಂತ. ಸೊ ಇವತ್ತು ಚೆನ್ನೈ, ಹೈದರಾಬಾದ್ ಎಲ್ಲ ಕಡೆ ನನ್ನ ವರ್ಕ್ನ ರೆಕಗ್ನೈಸ್ ಮಾಡಿ ತುಂಬ ಜನ ನನಗೆ ಫೋನ್ ಮಾಡಿದ್ದಾರೆ. ಸೊ ಅದನ್ನು ನಾನು ಯಾವತ್ತೂ ಮರೆಯಲ್ಲ ಸರ್. ನಿಮ್ಮ ನಂಬಿಕೆನ ನಾನು ಮತ್ತೆ ಉಳಿಸ್ಕೊಳ್ಳೋಕ್ಕೆ ನನ್ನ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ತುಂಬ ಲಕ್ಕಿ. ಯಾಕೆಂತಂದರೆ ನಿಮ್ಮ ಸ್ವ್ಯಾಗ್ನ ಎಲ್ಲರೂ ಸ್ಕ್ರೀನ್ ಮೇಲೆ ನೋಡ್ತಾರೆ, ಬಟ್ ನಾನು ಫಸ್ಟ್ ಟೈಮ್ ನೋಡ್ತೀನಿ. ನಾನು ಫಸ್ಟ್ ಟೈಮ್ ನಿಮ್ಮನ್ನು ಎಂಜಾಯ್ ಮಾಡ್ತೀನಿ. ಆ ವಿಷಯಕ್ಕೆ ನಾನು ತುಂಬ ಲಕ್ಕಿ. ಐ ಆಲ್ವೇಸ್ ನಾನು ತುಂಬ ಕೇಳ್ಕೊಳ್ಳೋದೇನಂದರೆ ಮತ್ತೆ ಇದು ರಿಪೀಟ್ ಆಗ್ತಾ ಇರಲಿ ಅಂತ. ಆ್ಯಂಡ್ ಇಡೀ ನನ್ನ ಟೆಕ್ನಿಕಲ್ ಟೀಮ್ಗೆ ತುಂಬ ಥ್ಯಾಂಕ್ಸ್. ಶಿವ ಅವ್ರಿಗಂತೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನನಗೇನು ಬೇಕೋ ಅದನ್ನು ಕೆಲಸ ಮಾಡಿಕೊಡ್ತಲೇ ಇದ್ರು, ಅದನ್ನು ಮರೆಯೋಕ್ಕಾಗಲ್ಲ. ಆ್ಯಂಡ್ ನನ್ನ ಅಸಿಸ್ಟೆಂಟ್ಸು ಮಧು, ಸ್ವಾಮಿ ಎಲ್ಲರಿಗೂ ನನ್ನ ಜೊತೆ ಏನೇನು ಕೆಲಸ ಮಾಡಿದ್ರಲ್ಲ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ರಜನೀಶ್ ಅವರೇ, ನಮ್ಮ ವಿಜುವಲ್ಸ್ಗೆ ನನ್ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗಿದ್ದು ನೀವು, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಯೋಗಿ ಬ್ರದರ್ ಥ್ಯಾಂಕ್ ಯು, ಕಾರ್ತಿಕ್ ಸರ್ ಥ್ಯಾಂಕ್ ಯು. ಆ್ಯಂಡ್ ನಾ ಆ್ಯಕ್ಟ್ ಮಾಡುವ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಿಹೈಂಡ್ ದ ಸ್ಕ್ರೀನ್ ನಾವು ಆರಾಮಾಗಿರ್ತಾ ಇದ್ವು, ನಿಮ್ಗಳಿಗೆ ನಾವು ತುಂಬ ಕಾಟ ಕೊಟ್ಟಿದ್ದೀವಿ, ಅಷ್ಟು ಹೊಗೆ ಕೊಡಿಸಿದ್ದೀವಿ, ಅಷ್ಟು ಇದು ಮಾಡಿದ್ದೀವಿ. ಎಲ್ಲರನ್ನೂ ಸಹಿಸ್ಕೊಂಡು ಆ್ಯಕ್ಟ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಿವಕುಮಾರ್ ಸರ್. ಸಮಯಕ್ಕೆ ತಕ್ಕದಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್ ಸರ್. Good evening, everyone. I was very grateful and humble to be a part of this film. I should say thanks to Danu sir, Gita sir, and Prabhu sir, and Sudhir sir for trusting me. For every second I spent on this work because of you. This success belongs to who work behind the scenes and everyone who watched on the screen. Thank you. Thank you so much sir. ಅವರು ಕನ್ನಡದವಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಮಿಸ್ಟೇಕ್ ಆಗಿರೋದು ಯಾರದನ್ನು ಟೈಪ್ ಮಾಡಿ ಕಳಿಸಿದ್ರು ಅವರಿಗೆ ಗೊತ್ತಾಗುತ್ತೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ. ಅದು ತಪ್ಪು ನಮ್ಮ ಯಾರು ಕನ್ನಡಿಗರಾಗಿದೆ ಸರ್, ಅವರಲ್ಲ. ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಮಾಡಿರೋರು ಇವತ್ತು ಈ ರೂಮಲ್ಲಿ ಇರ್ತಾರೆ, ಸೈಲೆಂಟಾಗಿ ಕೂತಿರ್ತಾರೆ. ಸೊ ಬಿಟ್ಟು ಬಿಡಲ್ಲ, ಎಲೆ ಮನೆ ಕಾಯ್ತಾರೆ. ಎಲ್ಲ ನನ್ನ ಹೆಸರು ಬರಬೇಡ ಅಂತ ಇಟ್ಕೊಂಡು ಯಾಕೆ ಇರ್ತಾರೆ. ಇದು ಅವ್ರದಂತೂ ಅಲ್ಲ, ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದ ಮಾಡಿರೋ ತಪ್ಪು.
ಅದೇ ಸರ್. ಆಮೇಲೆ ನಿಮ್ಮ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ರು, ಅವ್ರ ಹೆಸರು ಚಕ್ರವರ್ತಿ ಇದೆ, ಅವರು ಅದನ್ನು ನೋಡಿದ್ರು ಮಿಸ್ಟೇಕ್ಸ್ನ. ಚಕ್ರವರ್ತಿ ನಾನು ನೋಡ್ಕೋತಾ ಇದ್ರು, ಬಿಸಿ ಇದ್ರು ಸರ್ ಅವ್ರ ಆಕ್ಚುಲಿ ಸತ್ಯ. ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ, ಲಾಸ್ಟ್ ಒಂದು ಇನ್ನೇನು 4 days 5 days ಇದೆ ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಬರುತ್ತೆ. ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು 25ನೇ ತಾರೀಕು ಹೊರಗಡೆ ಬರೋದಕ್ಕೆ. ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಪ್ರಿಂಟ್ಸ್ನ ತೆಗಿಯಕ್ಕೆ, ಪ್ರತಿಯೊಂದು ತೆಗಿಯಕ್ಕೆ. ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್. ಸೊ ನಾನು ಯಾರು ತಲೆನೇ ಕೆಡಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಹಾಕಿ ಫಸ್ಟ್ ನನಗೆ ಬಂತದ್ದು, ಸರ್ ಇದು ಹಾಕ್ಬಿಡಿ ರಣ ಇಂದ ಹಾಕ್ಬಿಟ್ಟಿರೋದು. ನನಗೆ ಅದ್ರ ಬಗ್ಗೆ ಕೇರೇ ಕೊಟ್ಟಿಲ್ಲ ಸರ್. ನನಗೆ ಬಂದಿದ್ರು ನೀವು ಏನು ಆಸೆ ಪಟ್ರಿ, ನೀವು ಖುಷಿ ಪಟ್ರ, ಜನ ಇಷ್ಟಪಟ್ರ, ಸಿನಿಮಾ ಇಷ್ಟಪಟ್ರ, ಇಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡೋದ್ರಲ್ಲಿ ಇಷ್ಟು ಜನ ಕನಸಿದೆ ಸಿನಿಮಾದಲ್ಲಿ, ಅದು ಸರಿ ಬಂತ ಅಂತ ನನಗೇನು ನಾನು ಹೇಳ್ತಾ ಇದ್ದೆ. ನನ್ನ ಹೆಸರಲ್ಲಿ ಎಂತ ಇದೆ ಸರ್ ಗೊತ್ತಾಗಿ ಏನಿಲ್ಲ. ಏನ್ ಕರೆದ್ರು ನಿಮ್ಮ ಛತ್ರಪತಿ ಇದ್ರು ಓಕೆ, ಚಕ್ರವರ್ತಿ ಇದ್ರು ಓಕೆ, ಏನಿಲ್ಲ ಪ್ರಾಬ್ಲಮ್ ನೀನೇನಿಲ್ಲ ಅಂದ್ರೆ ಅದಕ್ಕೆ ಓಕೆ ಅಲ್ಲ ಸರ್. ನೀವು ಹೇಳಿರೋದು ನನಗೆ ಖುಷಿ ಕೊಡುತ್ತೆ. ಯಾಕಂದ್ರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ ಇರ್ಬೋದು, ನಮ್ಮ ಹೆಸರಿನ ಮೇಲೆ ಇಟ್ಟಂತ ತಮ್ಮ ಒಂದು ಅಭಿಮಾನ ಇರ್ಬೋದು ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಸರಿ ಸರ್, ಓಕೆ ಸರ್. ಸರ್ ನನಗೆ ಚೀಟಿ ಮಾಲ್ ನಿಮ್ಗೆ ಸರ್, ಚೀಟಿ ಮಾಲಲ್ಲಿ ಡ್ಯಾನ್ಸ್ ಮೀಟ್ ಆಗುತ್ತೆ, ಮೀಟಲ್ಲಿ ಒಂದು ಹೇಳ್ತೀರಾ ಅಂದರೆ ವಿಜಯ್ ಅವರಿಗೆ ಕನ್ನಡಿಗರ ಸೌಂಡ್ ಹೇಗಿದೆ ಅಂತ ನೋಡಿ ಅಂತ. ಸೊ ಅದು ನೋಡಿದಾಗ ಖಂಡಿತ ಇದೆ ಸರ್. ಅವರೇನು ಪರ್ಫೆಕ್ಷನಿಸ್ಟ್ ಅಲ್ಲ, ನಾನೇನು ಪರ್ಫೆಕ್ಷನಿಸ್ಟ್ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮಂಜು ಇದ್ದಾರೆ, ಚಕ್ರವರ್ತಿ ಕೂತಿದ್ರು, ಕಣ್ಣನ್ ಅಂತ ಒಬ್ಬ ಸ್ನೇಹಿತರು ಕೂತಿದ್ರು, ನಂದಕಿಶೋರ್ ಕೂಡ ಒಂದು ಭಾಗದಲ್ಲಿ ಒಂದು ಡಿಸ್ಕಷನ್ ಕೂತಿದ್ರು. ಸಿ ಡಿಸ್ಕಷನ್ ಅನ್ನೋದು ಇವ್ರ ಕತೆ ಕೇಳಿದ್ರು ನಾನು ಕೇವಲ 1.5 ಗಂಟೆಗೆ. ಆಮೇಲೆ 6 ದಿನಗಳಿಗೆ 8 ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿದ್ಮೇಲೆ ಇದು ಓಕೆ ಅಂತ ಅಂದಾಗ 8 9 ತಿಂಗಳು ನಾವು ಕೂತಿದ್ದೀವಿ ಸಿನಿಮಾ ಮಾಡೋಕೆ. ಅದ್ರ ಅಷ್ಟು ಜನನೂ ಬಂದಿದ್ದಾರೆ. ಸೊ ನಮಗೆ ಮೊದಲನೇ ಭಾಗದಲ್ಲಿ ಎಲ್ಲ ಓಕೆ ಆಗಿದ್ರೆ 8 9 ತಿಂಗಳಾಯ್ತು ಅಂತೀವಿ ನಾವು. 8 9 ತಿಂಗಳಲ್ಲಿ ಕೊನೇ ದಿನ ಆಗಲ್ಲ, ಅದು ಒಂದೇ ದಿನ ಒಳ್ಳೆ ದಿನ, ಎಲ್ಲ ಓಕೆ ಆಗಿದ್ದಿಲ್ಲ. ಅದಕ್ಕೆ ನಮ್ಗೆ ಹಿಂದಿನ ದಿನಗಳೆಲ್ಲ ಕಿತ್ತಾಗಲಿಲ್ಲ. ಬಟ್ ಯಾರು ಹೊಡೆದಾಡ್ಕೊಳ್ಳಿಲ್ಲ, ಏನೂ ಮಾಡಿಲ್ಲ. ಯಾಕಂದ್ರೆ ಒಂದು ಒಳ್ಳೇದೇನಂದ್ರೆ ಸರ್, ನಾವು ಸಿಕ್ಕಾಪಟ್ಟೆ ಏನೇ ಕರೆದೋದು ಬೈದವ್ರಿಗೆ ಅರ್ಥ ಆಗಲ್ಲ. ಸೊ ಅದೊಂದು ಒಳ್ಳೇದಿತ್ತು. ಸೊ ಮಂಜು ಅವರಿಗೆ ನಾನು ಮಂಜು ಅವ್ರಿಗೆ ಏನು ಬೈದಿರ್ತೇನೆ, ಮಂಜು ಅವರು ಅವರ ಅಸಿಸ್ಟೆಂಟ್ಗೆ ಪಕ್ಕದಲ್ಲಿ, ಅವ್ರು ಇನ್ನೊಬ್ಬರಿಗೆ, ಎಲ್ಲ ಆದ್ಮೇಲೆ ಶಿವ ಬದ್ರೆ ಶಿವ ಮೇಲೆ ಎಲ್ಲರೂ ಮೇಲೆ ಕೋಪ ತಿರ್ಸ್ಕೊಂಡಿದ್ದೀವಿ. ಏನಕ್ಕಂದ್ರೆ ಹೇಗೆ 8 months ಯಾಕಾಯ್ತು ಹೇಳಿದ್ದೆಲ್ಲ ಒಪ್ಪುವಂತ ನಿರ್ದೇಶಕ ಅವರಲ್ಲ ಸರ್. ಅವರು ಡಿಬೇಟ್ ಮಾಡೋರು, ನಾವು ಡಿಬೇಟ್ ಮಾಡ್ತಾ ಇದ್ವಿ. ಸೊ ಬೇಸಿಕ್ಲಿ ಐ ಥಿಂಕ್ ದಟ್ ಇಸ್ ಆಲ್. ಅದು ಇರಲೇಬೇಕಾದ್ರೆ ಆ ಹೆಲ್ದಿನೆಸ್ ಇಲ್ಲ ಅಂದ್ರೆ ಇವತ್ತು ಖುಷಿ ಪಡ್ಬೇಕು ಸರ್ ನಾವು, ಅವತ್ತಲ್ಲ. ಅವತ್ತು ನಮ್ಮನ್ನ ನಾನು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ, ಅವ್ರು ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ, ಇಲ್ಲ ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಮಂಜು ಇವರೆಲ್ಲ ಹಾಗಾದ್ರೆ ಸಿನಿಮಾ ಆಗೋ ಸಾಧ್ಯ ಇದೆ. ಹಾಗಂತ ಅವತ್ತಿಗೆ ನಮಗೆ ಮ್ಯಾಚಸ್ ದೊಡ್ಡದಾಗುತ್ತಾ ನಿಜವಾಗ್ಲೂ ಗೊತ್ತಿಲ್ಲ. ಒಳ್ಳೆ ಸಿನಿಮಾ ಕೊಡೋಣ ಅನ್ನೋ ಪ್ರಯತ್ನ, ಒಳ್ಳೆ ಕಥೆ ತಗೊಂಬಂದೆ. ಒಂದು ಒಳ್ಳೆ ಕಥೆ ತಗೊಂಡ್ಬರ್ಲಿಲ್ಲ ಅಂದ್ರೆ 8 ತಿಂಗಳು ಡಿಸ್ಕಷನ್ ಆಗ್ತಾ ಇರಲಿಲ್ಲ. ಸೊ ಐ ವಿಲ್ ಗಿವ್ ದ ಫಸ್ಟ್ ಕ್ಯಾಂಡಲ್ ದ ವ್ಯಾಲ್ಯೂ. ಹಿ ಈಸ್ ದಟ್ ಫಸ್ಟ್ ಕ್ಯಾಂಡಲ್. ಐ ಗಿವ್ ದಟ್ ಕ್ಯಾಂಡಲ್. ಆ ಒಂದು ಕ್ಯಾಂಡಲ್ ಇಟ್ಕೊಂಡು ನಾವು 1000 ಕ್ಯಾಂಡಲ್ ಹಚ್ಚಿದ್ದೀವಿ ಎಲ್ಲರೂ. ಸೊ ಐ ಗಿವ್ ಕ್ರೆಡಿಟ್ ಟು ಹಿಮ್. ಒಂದು 8 ತಿಂಗಳು ಡಿಬೇಟ್ ಮಾಡೋಕ್ಕೆ ನನಗೂ ಮಂಜು ಅವ್ರದೆಲ್ಲ ನನಗೆ ಅಷ್ಟು ಪರಿಚಯ ಇಲ್ಲ. ಯಾರು ಸೆಟ್ಟಲ್ಲಿ ಯಾವಾಗ ಸಿಕ್ಕಿದ್ರು, ಅವ್ರ ಪರಿಚಯ ಆಗಕ್ಕೆ ಸ್ಟಾರ್ಟ್ ಆಯಿತು, ಮಾತುಕತೆ ಸ್ಟಾರ್ಟ್ ಆಯಿತು. ಟುಡೇ ವಿ ಆರ್ ಆಲ್ ವೆರಿ ಗುಡ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಅದಷ್ಟಕ್ಕೂ ಅವಕಾಶ ಆಗಿದೆ. ಒಂದು ಕಥೆ ಇದೆ, ಖಂಡಿತ ಕಿತ್ತಾಗಿದೆ, ಎಲ್ಲ ಆಗಿದೆ. ಅವರು ನಮ್ಮನ್ನ ಭೇಟಿ ಮಾಡಿದ್ಮೇಲೆ ಒಳ್ಳೆ ಕನ್ನಡಕ್ಕಿಂತ ಫಸ್ಟ್ ಕಲ್ತಿದ್ದೆ ಕೆಟ್ಟ ಕನ್ನಡ. ಅಲ್ಲಿಂದ ಕನ್ನಡ ಪರಿಚಯ ಆಗ್ಬಿಟ್ಟು ಒಳ್ಳೆ ಕನ್ನಡ ಮಾತಾಡಕ್ಕೆ ಕಲ್ತರು, ಪರವಾಗಿಲ್ಲ. Those 8 months are very precious to us because I think this whole foundation ಆಗಿದೆ. ಸರ್ ಸಿನಿಮಾ ನೋಡಿದ್ರೆ ಎಲ್ಲ ಪ್ರಶ್ನೆ ಇದೆ. ಈಗಿರೋದೊಂದು ಪ್ರೀಕ್ವಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ ಸರ್ ನಿಮ್ಗೆ ಸರ್, ಪ್ರೀಕ್ವಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ? ಅಪ್ಪ ಇವತ್ತಿರಪ್ಪ ನೀನು ನೀನು ಟುಡೇ ನಾಳೆ ಹೋಗ್ತಾ ಇದ್ದೀರಾ. ಮೊದಲೇ 2 ವರ್ಷ ಸಿನಿಮಾ ಮಾಡಿಲ್ಲ ಅಂತ 2 ವರ್ಷ ಸಿನಿಮಾ ಮಾಡಿ ಕೊಟ್ಟವಲ್ಲ, ಖುಷಿಯಲ್ಲಿ ಕೊಡ್ತಾ ಇಲ್ವಲ್ಲ ನೀವು. ಅವಾಗ ನಾಳೆ ಹೋಗ್ಬಿಟ್ಟಿದ್ದೀರಾ. ಇಲ್ಲಿ ನಾನು ಫಸ್ಟ್ ಟೈಟಲ್ ಕಾರ್ಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸರ್ ಈಗ 2 ವರ್ಷ ಆದ್ಮೇಲೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ, ಮತ್ತೆ ಇಂಡಸ್ಟ್ರಿ ಒಂದು ಒಳ್ಳೆ ಚೈತನ್ಯ ಸಿಗ್ತಾ ಇದೆ ಈ ಸಿನಿಮಾ ಬಂದಿದ್ದು. ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸುತ್ತಾ ಈಗ ವರ್ಷಕ್ಕೆ 1-2 ಸಿನಿಮಾ ಮಾಡಬೇಕಾಗಿತ್ತು, ನಾನು ತುಂಬಾ ಗ್ಯಾಪ್ ಆಗಿದೆ ಸರ್. ನನಗೆ ಯಾಕೆ ಸರ್ ಅನ್ಸಲ್ಲ,
ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀನೋ ಅಷ್ಟು ದುಡ್ಡು ಬರುತ್ತೆ, ನೀವು ಮರಿಬೇಡಿ. ಬಟ್ ಅದಾಗಲಿಲ್ಲ. ನಾನೇನ್ ಮಾಡಲಿ? ಇವಾಗ 2023 ಜುಲೈ ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ಐ ವಾಂಟೆಡ್ ಟು ರಿಲೀಸ್ ಇಟ್ ಇನ್ 2023 ಡಿಸೆಂಬರ್. ಆ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು. ಫ್ಲಡ್ಸ್ ಬಂತು, ಹೆಚ್ಚು ಕಮ್ಮಿ ಆಯಿತು, ಡಿಲೇ ಆಯಿತು. ಡಿಲೇ ಆಗಿ ಮತ್ತೆ ಪ್ರಾರಂಭ ಆದ್ಮೇಲೆ ಡೇಟ್ಸ್ಗಳು ಇಶ್ಯೂ ಸ್ಟಾರ್ಟ್ ಆಯಿತು. ಸಿ ಡೋಂಟ್ ಫರ್ಗೆಟ್ ಅಲ್ಲಿ ಸುನೀಲ್ ಇದ್ದಾರೆ, ವರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಶಿ ಆಲ್ಸೋ ಹ್ಯಾಡ್ ಟು ಗೋ ಟು ಸಮ್ ಅದರ್ ಫಿಲ್ಮ್ ಅವಾಗ ಅಲ್ವಾ. ಸಂಯುಕ್ತರು, ಇಳವರಸನ ಸರ್ ಬಿಸಿ ಇದ್ರು. ಹಾಗೆ ಏನಾಗಿದೆ, ಕೂಡ್ಕೊಂಡ್ ಬರ್ತಾ ಇಲ್ಲ. ಬಂದಾಗೆಲ್ಲ ಅವಾಗ ಶೂಟಿಂಗ್ ಮಾಡಿದ್ವಿ. ಕೆಲವು ಅಡಚಣೆಗಳು ಇರ್ತಾರೆ, ಹಾಗಂತ ಡಿಲೇ ಮಾಡಬೇಕು ಅನ್ನೋದಲ್ಲ. ಬಟ್ ಈಗಲೂ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಫಾರ್ ಎಕ್ಸಾಂಪಲ್, ನಮ್ಮ ಬಿಲ್ಲಾರಂಗ ಭಾಷಾ ಡಿಸೆಂಬರ್ ಸೆಟ್ ಇರಬೇಕಿತ್ತು. ಅಗೇನ್ ಅದು ಡಿಸ್ಕಷನ್ಸ್ ಆಗಿ ಸೆಟ್ ನೋಡಿ ಹೆಂಗಾಗ್ತದ, ಸೆಟ್ ಡಿಸೈನ್ಸ್ ಅದು ಇದು ಇನ್ನೇನು ಹೋಗ್ಬಿಡ್ಬೇಕು ಡಿಸೆಂಬರ್ಗೆ ಅಂತಾರೆ. ಇವರು ಅನ್ನು ಕೊಂಡಾರಿ ಬರ್ತಾರೆ. ಹಾಗಲ್ಲ ಸರ್, ಇನ್ನು ಇದಾಗಿದೆ, ನಾವು ಸೆಟ್ ಹಿಂಗೆ ಅಂದ್ಕೊಂಡಿದ್ದೀವಿ, ಹಿಂಗೆ ಆಗ್ತಾರೋ. ಯಾವಾಗ? ಜನವರಿ ಸರ್. ಓಕೆ, ಜನವರಿ. ಈಗ ಜನವರಿ ಹತ್ರ ಬರ್ತಾ ಇದೆ. ಮೊನ್ನೆ ಕರೆದೆ, ಜನವರಿಲಿ ಯಾವತ್ತಪ್ಪ ಸ್ಕೆಡ್ಯೂಲ್ ಸರ್? ಎಲ್ಲ ರೆಡಿ ಆಗಿದೆ ಸರ್. ಆಮೇಲೆ ಇದನ್ನು ಯೋಚನೆ ಮಾಡಿದ್ವಿ, ಇದನ್ನು ಯೋಚನೆ ಮಾಡಿದ್ವಿ, ಎಲ್ಲ ಮಾಡಿ ಒಂದೇ ಸತಿ ಫೆಬ್ರವರಿ ಸ್ಟಾರ್ಟ್ ಮಾಡೋಣ ಅಂದ್ರೆ ಕುತ್ತಲ್ಲಿ 2 ತಿಂಗಳು ಆಗಿ ಮಾಡಿದ್ರ ಈಗ ನಾನೇನು ಮಾಡ್ತೀವಿ? ನಡೀತಾ ಇರುತ್ತೆ. ದಿಸ್ ಇಸ್ ನಾಟ್ ಸಮಥಿಂಗ್ ಐ ಡಿಸೈನ್. ಬಟ್ ಒಂದ್ಸತಿ ಕ್ಯಾಮ್ರಾ ಆನ್ ಆದ್ಮೇಲೆ ನಾನು ಶ್ರಮ ಪಡ್ಬೋದು ಸರ್. ಕ್ಯಾಮ್ರಾ ಆನ್ ಮಾಡೋದು ನನ್ನ ಕೈಯಲ್ಲಿಲ್ಲ ಸತ್ಯ. ಸೊ ಐ ಟ್ರೈ ಮೈ ಬೆಸ್ಟ್. ಅಫ್ಕೋರ್ಸ್ ಈ ಥರ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಐ ಹೋಪ್ ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ, ಟೇಕ್ ಆಫ್ ಆಗುತ್ತೆ. ಐ ಆಮ್ ಏಬಲ್ ಟು ಡೆಲಿವರ್ ಫಾಸ್ಟ್. ಸರ್, ಇನ್ನೊಂದು, ಈಗ ನಿಮ್ಮ ತಂದೆಯವರು ಕೂಡ ಸಿನಿಮಾ ನೋಡಿದ್ರು, ಅವರು ಏನು ನನಗೆ ಫಸ್ಟ್ ಕಾರ್ಡ್ ನೋಡೋಕ್ಕಾಗಲ್ಲ ಅಂತ. ಅದಾದಮೇಲೆ ಮತ್ತೆ ಹೋದೆ, ಕುತ್ಕೊಂಡೆ. ಅದೇನೋ ಅವರು ಇಂಥದ್ದು ಅವ್ರು ಇಷ್ಟಪಡ್ತಾ ಇದ್ದಾರೆ. ನಮ್ಮ ತಾಯಿ ಅಂತ ಗೊತ್ತಾದಾಗ ಹೊರಗಡೆ ಹೋಗ್ತಾ ಇದ್ದಾರೆ ನಾನು, ಬಿಕಾಸ್ ಐ ನಾಟ್ ಗೋಯಿಂಗ್ ಟು ಟೇಕ್ ಇಟ್. ಸರ್, ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಸರ್. ಸೊ ನಾನು ಇನ್ನೂ ಅದನ್ನು ಕೋಪಪ್ಪ ಐ ಆಮ್ ಜಸ್ಟ್ ಕೋಪಿಂಗ್ ಅಪ್ ವಿತ್ ದಟ್. ಬಟ್ ನನ್ನ ಫಾದರು ತುಂಬ ಎಮೋಷನಲ್ ಆದರು ಸಿನಿಮಾ ನೋಡಿ. ಅವರು ಅಷ್ಟೇ ಈ ಜಸ್ಟ್ ಮಾರ್ಕ್ದಲ್ಲಿ ಆಟೋಗ್ರಾಫ್ ಇಂಥದ್ದೆಲ್ಲ ತುಂಬ ಇಷ್ಟಪಡ್ತಾರೆ. ಹಿ ಆಲ್ಸೋ ಲವ್ ದ ಫಿಲ್ಮ್ಸ್ ಬಿಕಾಸ್ ಆಫ್ ಅದರೊಳಗೆ ಇರುವಂಥ ಕೆಲವು ಲಾಜಿಕ್ ಸೀನ್ಸ್, ಬಿಕಾಸ್ ಆಫ್ ದ ಪರ್ಪಸ್ ಆಫ್ ದ ಸಿನಿಮಾ ಅಂತ ಹೇಳೋದು ಅದು ತುಂಬ ಇಷ್ಟಪಟ್ಟರು ಅವರು. ಆ್ಯಂಡ್ ಅದಾದಮೇಲೆ ಬೈಸೆಟ್ ಮಾಡಿ 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 ನನ್ನ ಸಿಸ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ದಾರೆ. ಅವ್ರು ನನ್ನ ಹತ್ರ ಮಾತಾಡಲ್ಲ. ಆ ಸೀಕ್ರೆಟ್ಸ್ ನಾನು ಹಾಗೆ ಬಿಟ್ಬಿಡ್ತೀನಿ. ಅದು ಡಿಕಿನ್. ಬಟ್ ಐ ಜಸ್ಟ್ ನೋ ಒನ್ ಥಿಂಗ್, ಹಿ ಮಿಸ್ ಅಮ್ಮ ಅಲಾಟ್ ಈ ಸಿನಿಮಾ ನೋಡ್ಬೇಕಾದ್ರೆ. ಯಾಕಂದ್ರೆ ಅವರಿಬ್ಬರು ಒಟ್ಟೊಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ರು. ನನ್ನ ತಾಯಿ ಯಾವಾಗಲೂ ಒಂದು ಸಂಪ್ರದಾಯ ಏನಂದ್ರೆ ಫಸ್ಟ್ ಹೋಗಿ ಜನರಲ್ ಮಧ್ಯದಲ್ಲಿ ಮಾರ್ನಿಂಗ್ ಶೋ ನೋಡೋರು. ಅವ್ರಿಗೆ ಅದು ತುಂಬ ಇಷ್ಟ. ಚಿನ್ನ ಸಿಟಿ ಅದೆಲ್ಲ. ಅದಾದ್ಮೇಲೆ ಒಂದು ಅಪ್ಪನೊಟ್ಟಿಗೆ ಒಂದ್ಸತಿ ನೋಡೋರು. ಐ ಥಿಂಕ್ ಪೈಲ್ವಾನ್ ಇರಬೇಕು ಅಥವಾ ಒಂದು ಕೋಟಿಗೆ ಹೋಗೋದು. ದಟ್ ವಾಸ್ ದ ಲಾಸ್ಟ್ ಇವೆಂಟ್ ಥಿಯೇಟರ್. ಅದಾದ್ಮೇಲೆ ವಿಕ್ರತ್ ನೋಡೋಕ್ಕಾಗಲಿಲ್ಲ ಅದು ಥಿಯೇಟರ್ಲಿ, ಮನೆಯಲ್ಲಿ ನೋಡಿದ್ದಾರೆ. ಇಟ್ಸ್ ಕ್ವೈಟ್ ಇಮೋಷನಲ್. ಟಾಕ್ ಅಬೌಟ್ ಇಟ್. ಸರ್, ಅವ್ರು ಮಾತಾಡ್ತಾ ಒಬ್ಬೊಬ್ಬರು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಮಾತುಗಳು ಕೇಳಿದ್ರೆ ಅವರು ದೇ ಆರ್ ಸೋ ಹ್ಯಾಪಿ. ಮೈ ಹೋಲ್ ಟೀಮ್ ಇಸ್ ಸೋ ಹ್ಯಾಪಿ. ದಟ್ ಇಸ್ ಮೈ ಸೆಲೆಬ್ರೇಷನ್. ಇದರಿಂದ ನಾನು ಹೋಗಿ ನನ್ನ ಟೆರಸಲ್ಲಿ ನಿಂತ್ಕೋತೀನಿ, ಟೇಬಲ್ ಹತ್ರ ನಿಂತ್ಕೋತೀನಿ, ಒಂದು ಕಾಫಿ ಹಾಕೊಂಡು ನಿಂತ್ಕೋತೀನಿ ಸರ್. ದಟ್ ಇಸ್ ಆಲ್. ನನ್ನ ಸೆಲೆಬ್ರೇಷನ್ ಅಲ್ಲೇ ಎಂಡ್ ಆಗೋಗುತ್ತೆ. ನಾನು ಈ ಧೂಮ್ ಧಮಾಕ ನಾನು ಆ್ಯಕ್ಚುಲಿ ಅಷ್ಟು ಇದು ಮಾಡೋಣಲ್ಲ. ಈ ಒಂದು ವಿಡಿಯೋ ಹಾಕಿದ್ರು, ಆ ಜನಗಳು ಥಿಯೇಟರ್ ಮುಂದೆ ಆ ಥರ ಕೂಗಿ ಕಿರ್ಚಾಡಿ, ದಟ್ ಇಸ್ ಮೈ ಸೆಲೆಬ್ರೇಷನ್ ಸರ್. ಆ್ಯಂಡ್ ವಿಜಯ್ ಕರ್ನಾಟಕಕ್ಕೆ ಬಂದು ಅವರಿಗೆ ಸಿಗ್ತಾ ಇರೋ ಸೌಂಡು, ಅದು ನನ್ನ ಸೆಲೆಬ್ರೇಷನ್. ಕಾರ್ತಿಕ್ ಇಸ್ ಮೈ ಫ್ರೆಂಡ್, ಅವರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಮೈ ಸೆಲೆಬ್ರೇಷನ್. ಮಂಜು ಅವರು ನನಗೆ ಸಂಭಾಷಣೆ ಕೊಡೋದು, ಅವ್ರ ಮುಖದಲ್ಲಿ ನನಗೆ ನೋಡ್ತಾ ಇದ್ದಾರೆ. ದಟ್ ಇಸ್ ಮೈ ಸೆಲೆಬ್ರೇಷನ್. ಪ್ರತಿಯೊಂದು ಸರ್ ಗೊತ್ತಿರೋರು. ನಮ್ಮ ಶೇಖರ್ ಚಂದ್ರ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ DOP ಯಾರು ಅಂತ ಕೇಳ್ತಾರೆ. ದಟ್ ಇಸ್ ಮೈ ಸೆಲೆಬ್ರೇಷನ್. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಿದೆ ಸರ್, ಸ್ವಲ್ಪ ದೊಡ್ಡದಾಗಿದೆ. ದಟ್ ಇಸ್ ಮೈ ಸೆಲೆಬ್ರೇಷನ್. ಫ್ರೆಂಡ್ಸ್ ನೀವು ಖುಷಿಯಿಂದ ಕೇಕ್ ಕಟ್ ಮಾಡಿಸಿದ್ದು ದೊಡ್ಡ ಸಂತೋಷ ಆಗ್ತದೆ ಸರ್. ಫ್ರೆಂಡ್ಸ್ ಬಂದು ನೀವು ಅವ್ರ ಖುಷಿ ಅಂತ ಯಾವ ವಿಷಯಕ್ಕೆ ಹೋಗ್ತಾ ಇದ್ದಾರೆ ಹೇಳಿ. ಡೈರೆಕ್ಟ್ ಆಗಿ ಬನ್ನಿ, ಪರವಾಗಿಲ್ಲ. ನಿಮ್ಗೆ ಏನಾಗುತ್ತೆ ಡೈರೆಕ್ಟ್ ಆಗಿ ಕೇಳಿ. ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡೋನಾಗಲ್ಲ, ನನ್ನ ಸ್ನೇಹಿತರು ಅಲ್ಲ. ಅದು ಯಾವುದೋ ಒಂದು ವಾಹಿನಿ ಆ ಥರ ಮಾತಾಡೋದು ಅಂತ ಮಾತಾಡಕ್ಕೆ ತಪ್ಪಾಗ್ಬಿಡುತ್ತೆ ಸರ್. ಎಲ್ಲರಿಗೂ ಇವತ್ತು ಉಪಸ್ಥಿತಿ ಮಾಧ್ಯಮ ಮಿತ್ರರಿಗೆ ನಾನು
ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನೊಬ್ಬ ಹುಡುಗ, ನನ್ನೊಬ್ಬ ಸ್ನೇಹಿತ ಬೆಳಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಹುಡುಗ ಸರ್, ಅವನಿಗೆ ನಾನು ತೊಂದರೆ ಆದರೆ ಫಸ್ಟ್ ಎದೆ ಕೊಟ್ಟು ಎದುರು ಎತ್ತುಕೊಳ್ಳೋದು ನಾನು, ಆಮೇಲೆ ಅವನಿಗೆ ತೊಂದರೆ ಆಗಿದೆ. ಓಕೆ, ಅವನೊಂದು ಮಾತಾಡ್ತಾನೆ, ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರಿ ನಿಲ್ಲಿಸಿ ಕಿಚ್ಚ ಮಾಸ್ ಅಂತ ಕರೀರಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ. ಅದನ್ನ ಒಂದು ವಾಹಿನಿ ಏನ್ ಮಾಡ್ತಾರೆ, ಯಾರಿಗೋ ಟಾಲ್ಟ್ ಕೊಟ್ರ ಕಿಚ್ಚ, ಇದಾದ್ಮೇಲೆ ಏನಾಗುತ್ತೆ, ಸಪೋಸ್ ಯಾರೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಕೊಳಲ್ಲ, ಅದಕ್ಕೆ ನಾವು ಬಿಡಲ್ಲ, ಮಾಡಿದ್ರು ಅನ್ಕೊಳಲ್ಲ. ಆ ವಾಹಿನಿ ಜವಾಬ್ದಾರಿ ತಗೊಂತಾರ ಸರ್, ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ. ಈ ಪರ್ಸ್ಪೆಕ್ಟಿವ್ ಇರೋಲ್ಲ ಸರ್. ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿ ಅವರು ಇದನ್ನು ಮಾಡಿದ್ರು, ಅವ್ರ ಯಜಮಾನನಿಗೆ ಕರೆಯೋದು ಬಾಸ್ ಅಂತಾರೆ ಅಲ್ವಾ. ನಾನಂದ್ರೆ ಅವ್ರ ಬಾಸಿಗೆ ಹಾಕಿದ ಕೇಕ್ ಮೇಲೆ ಯಾರು ಸರ್, ಈಗ ನಾನು ನನ್ನ ತಂದೆ ಕರೆಯೋದು ಸರ್. ಚಿತ್ರರಂಗದಲ್ಲಿ ಯಶ್, ದರ್ಶನ್, ಧ್ರುವ, ಉಪ್ಪಿ ಸರ್, ಇನ್ನು ಶಿವಣ್ಣ, ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್. ಎಲ್ಲ ಸೇರಿದ್ರೆ ಸರ್. ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ, ಫ್ಯಾನ್ಸಿಗೆ ಬೈಯಕ್ಕೆ ಹೋಗ್ಬೇಡಿ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ, ನೋಡಿದ್ದಾರೆ ಅವರು. ಇದೇ ನಾನು ನನ್ನ ಬಾಯಾರೆ ಹೇಳಿದ್ಮೇಲೆ ನಾವು ಯಾಕೆ ಸರ್ ಕಾಣ್ಕೊಳ್ಳೋಣ, ನಾವೆಲ್ಲ ಬಹಳ ಚಿಕ್ಕವರು ಸರ್. ನಾವೆಲ್ಲ ಚಿತ್ರರಂಗ, ಇವತ್ತು ಚಿತ್ರರಂಗ ಕೊರಗ್ತಾ ಇದೆ, ಬೆಳಿಗ್ಗಿಂದ ನೋವಲ್ಲಿದೆ ಅಂತ ಹೇಳ್ಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳ್ಸಕ್ ಹೋಗೋಣ. ಈ ತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಣ. ಹೇಳಿ, ಯಾಕೆ ಕೊಡ್ಬೇಕು ಟಾಟ್? ನಾವು ಏನ್ ಸಿಗುತ್ತೆ ಇದ್ರ ನಮಗೆ? ನಾವೆಲ್ಲ ಏನು ಛತ್ರಪತಿಗಳ, ನಾವು ಚಕ್ರವರ್ತಿಗಳ ಸರ್. ವಯಸ್ಸಾಗಿ ನಾವು ಹೋಗೋರೆ ದಿನ ಬದುಕಿರ್ಬೇಕಾದ್ರೆ, ಒಂದು ಸಿನಿಮಾ ನಮ್ಮ ಕೈ ಹಿಡಿದಿರ್ಬೇಕಾದ್ರೆ ಬೆಳೆಯನ್ನ ಆಸೆ ಪಡೋಣ, ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರ್ಬೇಕಾದ್ರೆ ನಿಮ್ಮಂಥವ್ರು ಬಂದು ನಮ್ಮನ್ನ ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದ್ರೆ, ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡುಗ ಎಲ್ಲಿ ಮಾತಾಡಿದ್ದು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ಅಲ್ವೇ? ಯಾಕೆ ಯಾರಿಗೆಲ್ಲ ಟಾಂಟ್ ಕೊಡೋಣ ಸರ್? ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದ್ವೋ ಅವರು ನನ್ನ ಸಹೋದರ ತರ ಇದ್ದವರು ಸರ್. ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದರ ಹೆಸರು ತಗೊಂಡು ಟಾಂಟ್ ಅಂತ ಹೇಳಿದ್ರು. ಯಾಕೆ ಸರ್ ಈಗ ಯಶ್ಗೆ ಯಶ್ ಬಾಸ್ ಅಂತ ಕರೆಯಲ್ವಾ, ಧ್ರುವಕ್ಕೆ ಧ್ರುವ ಬಾಸ್ ಅಂತ ಕರೆಯಲ್ವಾ, ಶಿವಣ್ಣ ಬಾಸ್ ಅಂತ ಅಲ್ಲಲ್ವಾ? ಎಲ್ಲರಿಗೂ ಅವರು ಫ್ಯಾನ್ಸ್ಗಳು ಹಾಗೆ ಕರೀತಾರೆ, ಉಪ್ಪಿ ಬಾಸ್ ಅಂತಲ್ವಾ? ಹೇಳಿ, ವಾಯ್? ನನಗೂ ದರ್ಶನ್ಗೂ ಏನಿಲ್ಲ ಸರ್. ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ, ಕಷ್ಟಪಟ್ಟು ಪ್ರತಿ ಕಲಾವಿದರು ಬಂದಿದ್ದಾರೆ. ಚಿತ್ರರಂಗ, ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ಲಿದೆ. ಅದು ಬೆಳಿಬೇಕು ಅಂದ್ರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ. ನಮ್ಮಲ್ಲಿ ಇಲ್ಲ ಸರ್ ಇದು. ಆಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲಾ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್. ಅವ್ರ ಫ್ಯಾನ್ಸ್ಗಳು ಬಂದು ನಮ್ಮ ಸಿನಿಮಾ ನೋಡ್ತಾರೆ ಸರ್. ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ, ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರ್ಬೇಕಾದ್ರೆ ಇದನ್ನ ಯಾರೋ ಒಬ್ಬರು ಈ ತರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ವಾ ಸರ್? ಹೇಳಿ, ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೇ ತಪ್ಪಲ್ಲ. ಇದು ಯಾರಾದ್ರಾಗಲಿ, ಇದು ನನ್ನ ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್. ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್, ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮದ್ರ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ. ಅದು ನೀವು ಇನ್ನಷ್ಟು ಬೆಳೆಸಿ ಅಂತ. ನಾವು ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗ್ಬೇಕು. ತಮ್ಮಂದ್ರ ಮೇಲೆ ನೀವು ಬೆಳೆಸಿ ಅದನ್ನ ಅಂತ. ಇದೊಂದು ಕುಟುಂಬ, ಇದೊಂದು ಸಂಪ್ರದಾಯ ಸರ್. ಇಲ್ಲಿ ನಮಗೆ ನಾನು ಕರೆಯೋದು ಬಾಸ್ ಅಂತ ನನ್ನ ತಂದೆಗೆ. ಅವಾಗ ನಾನೇನು ಹೇಳಬೇಕಿತ್ತು, ನನ್ನ ತಂದೆ ಹೇಳ್ತಾ ಇದ್ದೆ ಅಂತ ಕೇಳಿದ್ರು. ಗೊತ್ತಿಲ್ಲ ಸರ್, ನಾನು ಆ ಹುಡುಗನ ಮನಸ್ಸು ನನಗೆ ಗೊತ್ತು, ಆ ಥರ ಮನಸ್ಸಲ್ಲ. ಪರ್ಸ್ಪೆಕ್ಟಿವ್ ಕೊಟ್ಟಂತ ಆ ವಾಹಿನಿಗೂ ನಾನು ಕೇಳ್ಕೊಳ್ಳೋದು ಇಷ್ಟನೇ.
ನಾವು ನೀವು ಡೈಲಿ ಮುಖ ನೋಡ್ಕೋತಾ ಇರ್ಬೇಕಾಗುತ್ತೆ, ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗುತ್ತೆ. ನಿಮ್ಮಲ್ಲೂ ಆ ಭೇದ ಭಾವ ಬೇಡ, ನಮ್ಮಲ್ಲೂ ಬೇಡ ಸರ್. ತುಂಬಾ ವರ್ಷಗಳು ನಾವೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀವಿ. ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತು, ನನ್ನ ಬಗ್ಗೆ ನಿಮಗೆ ಗೊತ್ತು, ಎಲ್ಲರ ಬಗ್ಗೆ ನನಗೆ ಗೊತ್ತಿರ್ಬೇಕಾದ್ರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಶುಡ್ ಲೆಟ್ ಗೋ. ಕನ್ನಡ ಚಿತ್ರರಂಗ ಮುಖ್ಯ ಅಲ್ಲ, ಅಥವಾ ಇದ್ರ ನೀನ ನಾನು ಅನ್ನೋದು ಮುಖ್ಯ ಅಲ್ಲ ಸರ್. ಇದು ಯಾವುದು ಮುಖ್ಯ ಅಲ್ಲ. ಅಗೇನ್ ಇದಕ್ಕೆ ಉತ್ತರ ಕೊಟ್ಟನಲ್ಲ ಸರ್. ಇದೇನಕ್ಕೆ ಕೊಟ್ಟೆ ಅಂದ್ರೆ ನನಗೆ ಗೊತ್ತು ಈ ವೇದಿಕೆ ಮೇಲೆ ನೆಸೆಸಿಟಿ ಇಲ್ಲ, ಬಟ್ ಏನಕ್ಕೆ ಅಂದ್ರೆ ಒಂದು ಕ್ಲಾರಿಟಿ ಮಾಡಲ್ಲ ಸರ್. ವಿ ಶುಡ್ ಕ್ಲಿಯರ್. ಪರ್ಸ್ಪೆಕ್ಟಿವ್ ಕೊಟ್ಟಂತ ವ್ಯಕ್ತಿನೂ ಇದೆ, ರೂಮಲ್ಲಿದ್ದಾರೆ. ಆ ಧ್ವನಿ ಇನ್ನೂ ಕೇಳಿಸ್ತಾನೆ ಇದೆ ನನಗೆ. ಟಾಂಟ್ ಕೊಟ್ರ ಸುದ್ದಿ, ಟಾಂಟ್ ಕೊಟ್ರ ಸುದ್ದಿ ಅಂತ. ನಿಮ್ಮ ಧ್ವನಿ ಬಹಳ ಸುಂದರವಾಗಿದೆಯಮ್ಮ. 4 ಜನಕ್ಕೆ ಒಳ್ಳೇದಾಗಲಿ ಮಾತಾಡಿ. ನೆಕ್ಸ್ಟ್ ಕ್ವೆಶ್ಚನ್. ಕನ್ನಡ ಚಿತ್ರರಂಗದಲ್ಲಿ ಒಂದು 3-4 ಸಿನಿಮಾ ಡಿಸೆಂಬರ್ ಹಿಟ್ ಆಗಿ ಡಿಸೆಂಬರ್ಗೆ ಲಕ್ಕಿ ಆಯ್ತು. ಅವತ್ತಿಂದ ಡಿಸೆಂಬರ್ ಶುಡ್ ಬಿ ವೆರಿ ಲಕ್ಕಿ when the Kannada industry celebrates that month. We end on a good note ಅಂತ ಅನ್ಕೊಂಡೆ. We are ending on a good note. ಅದಕ್ಕೆ ಡಿಸೆಂಬರ್ಗೆ ಯಾಕೆ ಡಿಸೆಂಬರ್ ಅಲ್ಲೆಲ್ಲ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು ಅಂತ, ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು ಅದಿರ್ಬೋದು. ಬಟ್ ಆ ಮಂತಿಗೆ ಯಾಕೆ ಕ್ರೆಡಿಟ್ ಕೊಡ್ತೀರಾ? ನಮ್ಮ ಟೆಕ್ನಿಷಿಯನ್ಗೆ ಕೊಡಿ, ನಮಗೆ ಕೊಡಿ. ಕನ್ನಡ ಚಿತ್ರರಂಗ ಡಿಸೆಂಬರ್ನ ಬಹಳ ಸುಂದರವಾಗಿ ಮಾಡಿದ್ದ ನಮ್ಮ ಕನ್ನಡ ಚಿತ್ರರಂಗ ಕೊಡಿ. Okay sir. Definitely to Ajnesh. We have to give him one. I really like your music. Thank you so much, ma'am. Thank you. I would like to mention this. Thank you. Sir, one more second thing I wanted to ask you is how the maximum credit Sudeep would like to take from Max. ಅದು ಬಿಟ್ಟು ನಾವೇನು ಮಾಡೋಕ್ಕಾಗಲಿಲ್ಲ. ಅದರೊಳಗಡೆ ಈ ಸಿನಿಮಾ ಅಲ್ಲಿಗೆ ರೀಚ್ ಆಯಿತು ಅಂದರೆ ಐ ವಾಂಟೆಡ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ದ್ಯಾಟ್. ಸೊ ಐ ಥ್ಯಾಂಕ್ ಯು ಫಾರ್ ದಟ್. ಕ್ರೆಡಿಟ್ ಅನ್ನೋದು ಏನು ಬರೋದಿಲ್ಲ ಶಾರದಾ ಅವ್ರೆ. ಐ ಥಿಂಕ್ ಒಂದು ಸಿನಿಮಾ ಚೆನ್ನಾಗಾದ ತಕ್ಷಣ ಇದು ನಮ್ಗೆ ಸಿನಿಮಾ ಗೊತ್ತು ಅನ್ನೋದು ಭಾಳ ದೊಡ್ಡ ತಪ್ಪಾಗ್ಬಿಡುತ್ತೆ, ಅಥವಾ ಸಿನಿಮಾ ಸೋತಾಗ ನಮ್ಮ ಜವಾಬ್ದಾರಿ ಅಲ್ಲ ಅನ್ನೋದು ತಪ್ಪಾಗ್ಬಿಡುತ್ತೆ. Cinema just happens, man, and we just tried to make a great film and it became a very big film. Little did we know that it will become this big. But ಒಂದು ಒಳ್ಳೆ ಸಿನಿಮಾ ಕೊಡೋಣ ಪ್ರಯತ್ನ ಇತ್ತು. ನನ್ನ ಫ್ಯಾನ್ಸ್ಗೆ ಒಂದು ಪ್ರಾಮಿಸ್ ಮಾಡಿದ್ದೆ, ಒಂದು ಒಳ್ಳೆ ಮಾಸ್ ಸಿನಿಮಾ ಕೊಡ್ತೀನಿ, ಅಷ್ಟೇ ನನ್ನ ಪ್ರಯತ್ನ ಆಗಿತ್ತು. ಸೊ ಕ್ರೆಡಿಟ್ ತಗೊಳ್ಳೋ ಜಾಗದಲ್ಲಿ ನಾನಿಲ್ಲ. ಐ ಕ್ಯಾನ್ ಓನ್ಲಿ ಜಾಯಿನ್ ಮೈ ಟೀಮ್ ಅಂಡ್ ಸೆಲೆಬ್ರೇಟ್. One last question from my end. It's an observation I just made. Somehow, Sharda, you can never have a last question. After this, I'll get a call. Sir, ಒಂದೇನಂದ್ರೆ, from what I've observed, you have been a director is a director irrespective of the language, but you have been a trump card for other language directors, except for 1 or 2 from here. Various language directors have scored with you in the lead. So, ನಮ್ಮ ಯಾಕೆ ಇದಿಲ್ಲ, ನಮ್ಮ ಡೈರೆಕ್ಟರ್ಸ್ ಅಲ್ಲಿ it's not happening. I don't believe that. I think ನನಗೆ ಹುಚ್ಚ ಕೊಟ್ಟಿದ್ದು ಕನ್ನಡ ನಿರ್ದೇಶಕರು, 3 ಸತತವಾಗಿ ಫಿಲ್ಮ್ ಫೇರ್ ಅವಾರ್ಡ್ ಕೊಟ್ಟಿದ್ದು ನನ್ನ ಕನ್ನಡ ನಿರ್ದೇಶಕರು. ಇಲ್ಲಿವರೆಗೆ ನನಗೆ ಒಂದು ಈಗ ಸಿಗ್ಬೇಕು ಅಂದ್ರೆ ಕಾರಣ ನನ್ನ ಕನ್ನಡ ನಿರ್ದೇಶಕರು. ಅದಾದ್ಮೇಲೆ ನನಗೆ ಮ್ಯಾಕ್ಸ್ ಅನ್ನೋ ಸಿನಿಮಾ ಹೋಗೋ ತನಕ ಅಲ್ಲಿವರೆಗೂ ಪ್ರಾಣದಲ್ಲಿ ಇದ್ದಿದ್ದು ನನ್ನ ಕನ್ನಡ ನಿರ್ದೇಶಕರು. ಐ ಕ್ಯಾನ್ ಥಿಂಕ್ ದಟ್ ಆಸ್ ಅ ಕೋಟ್. ನನಗೇನಂತಂದ್ರೆ ಅಫ್ಕೋರ್ಸ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಅವ್ರು ಮಾಡಿರೋ ಸಿನಿಮಾ ನಿಮಗೆ ಬಹಳ ಇಷ್ಟ ಆಗಿರ್ಬೋದು, ಹ್ಯಾಪನ್ಸ್ ಹ್ಯಾಪನ್ಸ್. ಬಟ್ ಸಮ್ಟೈಮ್ಸ್ ಎಷ್ಟೋ ಸಲ ನಮ್ಮ ಮನೆಯಲ್ಲಿ ಕೂಡ ಊಟ ಮಾಡ್ತಾ ಎಲ್ಲೋ ಒಂದ್ಸತಿ ಹೋಗಿ ಹೋಟೆಲ್ ಊಟ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಅಂತ ನಾನು ವಾಪಸ್ ಬಂದು ನಮ್ಮ ತಾಯಿ ಊಟನೇ ಸ್ಟಾರ್ಟ್ ಮಾಡ್ತೀವಿ. ಅವ್ರಿಗೆ ನಮ್ಮ ನಿರ್ದೇಶಕರು ನಮ್ಮ ತಾಯಿ ಇದ್ದಾರೆ. ಸೊ ಐ ಕಾಂಟ್ ಫರ್ಗೆಟ್ ದಟ್. ಸರ್ ವಿಜಯ್ ನನ್ನ ಸಿಗರೆಟ್ ಸ್ಮೋಕಿಂಗ್ ಸ್ಟೈಲ್ ಇಷ್ಟ ನನಗೆ. ನಾವಂತೂ ಇಲ್ಲ ಸರ್, ಬಟ್ ನೋಡಿದಾಗ ಒಂಥರ ಥ್ರಿಲ್ ಕೊಡುತ್ತೆ ಅಲ್ವಾ. ಅದೇ ಒಂದು ಮಹಿಳೆ ನೋಡಿ, ವಿಜಯ್ ಅವ್ರು ಏನ್ ಮಾಡಿದ್ರಿ ಸಿನಿಮಾದಲ್ಲಿ ನನ್ನ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಕೈಯಲ್ಲಿ ಕೊಡಲಂತೂ ಕೊಟ್ಟಿಲ್ಲ, ಸಿಗರೇಟ್ ಕೊಟ್ಟರು. ನಿಮಗೆ ಮೆಚ್ಚೋದಷ್ಟೇ ನನ್ನ ಉದ್ದೇಶ. ಆಗೋ ಹೀರೋ ಸರ್. ಎಷ್ಟು ಸಿಗರೇಟ್ ಖಾಲಿ ಮಾಡಿದ್ರಿ ಸರ್ ಈ ಸಿನಿಮಾ ಕಂಪ್ಲೀಟ್ ಆಗಿ ಮುಗಿಸೋದು? ಸರ್ ಎಷ್ಟೇ ಸೇರಿದ್ರು ಬಜೆಟ್ ಒಳಗಿದೆ ಸರ್. Sir, Yes, ma'am.
ಬೆಳ್ಗಳಿಗೆ ಹೋಗಿ ಪ್ರಿಯಾ ಮೇಡಮ್ ಮತ್ತೆ ಮಗಳು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಹೊರಗೆ ಬಂದಿದ್ದು ನಾವು ನಮ್ಗೆ ತುಂಬಾ ಖುಷಿಯಾಗಿ ಹೊರಗೆ ಬಂದ್ರು. ಬಟ್ ಅವ್ರು ಯಾವ ರೀತಿ ವಿಮರ್ಶೆ ಕೊಟ್ಟರು ಅನ್ನೋದು ನಮ್ಗೆ ಬೇಕಿತ್ತು. ನಿಮ್ ಜೊತೆ ನಮ್ಗೆ ಏನೇನು ಹೇಳಿದ್ರು ಹಂಚ್ಕೊಟ್ರು ಅಂತ. ಅಂಡ್ ಆಲ್ಸೋ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಇವತ್ತಿಗೂ ಕೂಡ ಸೌಂಡ್ ಆಗ್ತದೆ, ಟ್ರೋಲ್ ಎಲ್ಲ ಗಮನಿಸ್ತಾ ಇದೆ. ಒಂದೇ ಕಾಸ್ಟ್ಯೂಮ್ ಅಲ್ಲಿ ನಿಲ್ಸಿದ್ರು, ಆ ಕಾಸ್ಟ್ಯೂಮ್ ಎಲ್ಲೋಯ್ತು ಇವಾಗ? ಸಿನಿಮಾ ಕೊನೆ ನೋಡಕ್ ಹೋದ್ರೆ ಕಾಸ್ಟ್ಯೂಮ್ ಯಾವ ರೀತಿ ಇತ್ತು ನೋಡೋದಲ್ಲ, ಕರೆಕ್ಟ್ ಅದೇ ಇದೆ, ಹಾಗೆ ಇದೆ, ಅದು ಹಾಗೆ ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ನನಗೆ ಪ್ರತಿ ಸಲ ಯಾವ್ದಾದ್ರು ಒಂದು ಸಿನಿಮಾದಿಂದ ಒಂದು ನನ್ನಂತ ಥರ ನನ್ನ ಟೇಕಿಂಗ್ ಕಾಸ್ಟ್ಯೂಮ್ ಜೊತೆಗೆ. ಆ್ಯಂಡ್ ಐ ಥಿಂಕ್ ಇವತ್ತವರೆಗೂ ನನಗೆ ಗೊತ್ತಿರೋ ಹಾಗೆ, ಫಾರ್ ಎಕ್ಸಾಂಪಲ್ ಕಾಸ್ಟ್ಯೂಮಿಂದ ವ್ಯಕ್ತಿಯಾಗಿರೋದು, ವ್ಯಕ್ತಿಯಿಂದ ಕಾಸ್ಟ್ಯೂಮ್ ಆಗಿರ್ತಾರೆ, ನೀವಾಗಲಿ ನಾನಾಗಲಿ. ಸೊ ಐ ಥಿಂಕ್ ದಟ್ಸ್ ಆಲ್ ಇಟ್ ಇಸ್. ನೀವು ಕಾನ್ಫಿಡೆಂಟ್ ಆಗಿರೋದಂತ. ಆ್ಯಂಡ್ ಒಂದೇ ಬಟ್ಟೆ ಹಾಕಿದ್ರೆ ಏನಂತೆ ಅಲ್ವೇ ಹಾಕೊಂಡು ಓಡಾಡ್ತಾರೆ. ಐ ಥಿಂಕ್ ಈ ಸಿನಿಮಾದಲ್ಲಿ ಹೈಲೈಟ್ ಆಗೋದು, ಆ್ಯಂಡ್ ಅದನ್ನ ತುಂಬಾ ನೋಡಿ. ಆಕ್ಚುಲಿ ವೆರಿ ಸಿಂಪಲ್ ಕಾಸ್ಟ್ಯೂಮ್, ಬಟ್ ಹೋಗ್ತಾ ಹೋಗ್ತಾ ಒಂದು ಕ್ಯಾರೆಕ್ಟರ್ ಆಗೋಗುತ್ತೆ. ಅದೇ ಬರೀಬೋದು ಇಂಥ ಕಥೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಯಾಕಂದ್ರೆ ಎಲ್ಲ ಸಿನಿಮಾನು ನಾವು ತುಂಬಾ ಸ್ಪೀಡ್ ಆಗಿ ಹೇಳಕ್ಕಾಗಲ್ಲ, ಕೆಲವೊಂದು ಅದೇ ಆದ ಮೊಮೆಂಟ್ ಅನ್ನಿರುತ್ತೆ. ಈ ಸಿನಿಮಾದಲ್ಲಿ ಸ್ಪೀಡ್ ಇರಲಿಲ್ಲ ಅಂದ್ರೆ ನಾನು ನಿಮಗೆ ಬೋರ್ ಹೊಡಿಸ್ತೀನಿ. ಎಷ್ಟೊಂದು ಹೇಳ್ಬೇಕು ಅಷ್ಟೊಳಗೆ ಹೇಳಬೇಕು. ಸೊ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು ಡಿಸ್ಕಷನ್ ಅಂತ, ಅಲ್ಲೇ ಡೈಲಾಗ್ ಟು ಡೈಲಾಗ್ ಎಡಿಟಿಂಗ್ ಸ್ಟಾರ್ಟ್ ಆಗಿತ್ತು. ಈ ಡೈಲಾಗ್ ಬೇಡ, ಆ ಎಕ್ಸ್ಟ್ರಾ ವರ್ಡ್ ಬೇಡ, ಅದನ್ನೆಲ್ಲ ತಗೊಂಡು ಬಂದಿದ್ದು ನಾವು. ಅಂಡ್ ಐ ಥಿಂಕ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಸ್ಪೀಡ್ ಬೇಕು ಅಂತ ಹಠಾಡಿ ತಿಳ್ಕೊಂಡ್ವಿ ನಾವು. ಫೈನಲ್ ಆಗಿ ಅಷ್ಟರಲ್ಲಿ ಇವಾಗ ನಾವು ಎಡಿಟಿಂಗ್ ಹೋದ್ಮೇಲೆ 2.25 ಗಂಟೆಗೆ ಸಿನಿಮಾ ತರುತ್ತಾರೆ. ಮಾಡಬೇಕಾದ್ರೆ ಇದು 2.25 ಗಂಟೆ ಒಳಗೆ ಬರಬೇಕು. ಸೊ ಹಾಗಿದ್ದಾಗ ಒಂದೊಂದು ಸೀನ್ ಒಂದೊಂದು ಶಾರ್ಟ್ ಸ್ಪೀಡಾಗಿ ತೆಗಿಬೇಕು. ಐ ಥಿಂಕ್ ವಿಜಯ್ ಅವರು ಅದನ್ನ ಬಹಳ ಚೆನ್ನಾಗಿ ತೆಗೆದ್ರು. ಅಂಡ್ ಗಣೇಶ್ ಅಲ್ಲಿ ಕೂತಿದ್ದಾರೆ, ವೆರಿ ವೆರಿ ಗುಡ್ ಎಡಿಟರ್ ಸರ್. ಆನ್ಲೈನ್ ಫ್ಯಾಂಟಾಸ್ಟಿಕ್. ಅಂಡ್ ನಮ್ಗೆ ಆ ಸ್ಪೀಡ್ ಅಲ್ಲೇ ಕಾಣಿಸ್ತಾ ಇತ್ತು. ಫೈನಲ್ ಆಗಿ ಕುತ್ಕೊಂಡಾಗ ನಾವು ಮಾಡಿದ್ದು ಬರೀ ಲೈಟ್ ಟ್ಯೂನಿಂಗ್ ಅಷ್ಟೇ ಸರ್, ಜಸ್ಟ್ ಕ್ರಿಸ್ಪಿನೆಸ್ ಅಂಡ್ ಲಿಟಲ್ ಆಲ್ಟರೇಷನ್ಸ್ ಆಫ್ ಪ್ಲೇಸ್ಮೆಂಟ್ ಪೊಸಿಷನಿಂಗ್ ಆಫ್ ದ ಶಾರ್ಟ್ಸ್. ಇವತ್ತಿಗಿದೆ ಸರ್. ನೀವು ಯಾರೇ ಥಿಯೇಟರ್ಗೆ ಹೋದ್ರು, ನಾನು ನೋಡಿರೋ ನನ್ನ ಸಿನಿಮಾ ಅಂತಾರೆ, ಯಾವುದೇ ಸಿನಿಮಾ ರಿವ್ಯೂ ನೋಡಕ್ ಹೋದ್ರು ಹೇಳಕ್ ಗೊತ್ತಾಗಲ್ಲ, ಲ್ಯಾಗ್ ಅಂತಾರೆ. ಆಕ್ಚುಲಿ ಲ್ಯಾಗ್ ಅನ್ನೋದಲ್ಲ ಸರ್. ನೋಡಿ, ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಹೇಳೋದು, ಸ್ವಲ್ಪ ದೊಡ್ಡದಾಗಿ ಹೇಳಿದ್ದಾರೆ. ಒಂದು ಸೀನ್ ಫಾಸ್ಟ್ ಆಗಿ ಫಿನಿಶ್ ಮಾಡ್ಬೇಕಾಗಿರೋದು ದೊಡ್ಡದಾಗಿ ಹೇಳೋದು ನಿಮ್ಗೆ ಯಾಕೆ ಅನ್ಸುತ್ತೆ? ಯಾರಾದ್ರೂ ಮಾತಾಡ್ಬೇಕಾದ್ರೆ ಏನಾದ್ರು ಇಷ್ಟು ಚಿಕ್ಕ ಮಾಡ್ರ ಯಾಕೆ ಇಷ್ಟೊತ್ತು ಹೇಳೋದಾಗ್ಬಿಟ್ಟು ಅಂತ. ಸೊ ಇವತ್ತಿನ ಟ್ರೆಂಡ್ ಏನಂದ್ರೆ ಸ್ಟ್ರೇಟ್ ವಿಷಯಕ್ಕೆ ಬನ್ನಿ. ಫಾರ್ ಎಕ್ಸಾಂಪಲ್, ಹೈಲೈಟ್ ಆಫ್ ಮ್ಯಾಕ್ಸ್ ಯಾರು ಸರ್? ಆಕ್ಚುಲಿ ಅವ್ರ ಬ್ಯಾಕ್ ಗ್ರೌಂಡ್ ಏನು? ಯಾಕೆ ಅವ್ರಿಗೆ ಹೆದರ್ತಾರೆ? ಯಾಕೆ ಅವ್ರಿಗೆ ಎಲ್ಲರೂ ಮ್ಯಾಕ್ಸ್ ಅಂದ ತಕ್ಷಣ ಫೋನಲ್ಲಿ ಅಕ್ಕ ಮ್ಯಾಕ್ಸ್ ಅಂತ ಕೇಳಿಸ್ ಮ್ಯಾಕ್ಸ್ ಇವ್ನು ಯಾಕೆ ಇಲ್ಲಿ ಬಂದ? ಫ್ಲಾಶ್ ಬ್ಯಾಕ್ ಹೋಗಿಲ್ಲ ನಾವು. ಬಿಕಾಸ್ ವಿ ಡಿಡ್ ವಾಂಟ್ ಟು ಎಕ್ಸ್ಪ್ಲೈನ್ ದ ಆಬ್ವಿಯಸ್. ಬಿಟ್ಬಿಡೋಣ. ಈಗ ಬೆಳಗಿನ ಬಾಲ್ಯನ ಸಿನಿಮಾ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬಿಟ್ಬಿಟ್ರು, ನಾನು ಹೆಂಗೆ ಅವ್ರ ಹುಡುಗಿಯರು ಹೆಂಗಿರುತ್ತೆ ನೀವು ಥಿಂಕ್ ಮಾಡಿ ಅಂತ. ಹಾಗೆ ಅವ್ರ ಬ್ಯಾಕ್ ಗ್ರೌಂಡ್ ನೀವು ಹೇಗೆ ಮಾಡಿ. ಇವಾಗ ಒಂದು ಲೈನ್ ಸಿನಿಮಾದ ಟೈಮ್ ಲೈನ್ ಹೋಗ್ಬೇಕಾದ್ರೆ ಫ್ಲಾಶ್ ಬ್ಯಾಕ್ ಹೋಗೋದು ಬೇಡ, ಫ್ಲಾಶ್ ಬ್ಯಾಕ್ ಹೋಗೋದು ಬೇಡ. ಹೀಸ್ ಅ ಡೇಂಜರಸ್ ಸ್ಟಾಪ್ ಅಷ್ಟೇ, ಮುಗಿತಾರೆ ಬಿಟ್ಬಿಡೋಣ. ಸೊ ದೀಸ್ ಆರ್ ದ ಇದು ಬಹಳ ಟಫ್ ಡಿಸಿಷನ್ ಸರ್. ನೀವು ಕೇಳಿರೋ ಪ್ರಶ್ನೆಗೆ ಈ ಡಿಸಿಷನ್ ನಾವೆಲ್ಲ ನಾವೆಲ್ಲ ಕುತ್ಕೊಬೇಕಾದ್ರೆ ಇದ್ರ ಬಗ್ಗೆ ಡಿಬೇಟ್ ನಡೀತಾ ಇತ್ತು. ಇಡ್ಬೇಕಾ ಬೇಡವಾ, ಬೇಕಾ, ಒಂದೆರಡು ಶಾಖನ ಬೇಕಾ, ಯಾಕೆ ಅವ್ರನ್ನ ಹೆದರ್ತಾರೆ ಜನ? ಬೇಡ. ಫೈನಲ್ ಡಿಸಿಷನ್ ನಾವು ತಗೊಂಡಿದ್ದು ಬೇಡ ಸರ್, ವಿಲ್ ಸ್ಟಿಕ್ ಟು ಆನೆಸ್ಟಿ ಆಫ್ ದ ಫಿಲ್ಮ್. ಇಲ್ಲಿ ಹೀರೋಯಿಸಮ್ ತೋರ್ಸಕ್ ಹೋಗ್ಬಿಡಿ. ಫಸ್ಟ್ ಕೈ ಎತ್ತಿದ್ದೆ ನಾನು, ದಯವಿಟ್ಟು ತೋರಿಸ್ಬೇಡಿ ಸಿನಿಮಾಗೆ ಬಂದು. ಆದ್ರೂ ಫ್ಯಾನ್ಸಿಗೆ, ಸಿನಿಮಾ ನೋಡೋರಿಗೆ ಒಂದು ಅಡ್ರಿನಲೈನ್ ರಶ್ ಇಲ್ಲ ಅಂದ್ರೆ ಆಗಲ್ಲ. ಸೊ ಏನ್ ಮಾಡಬೇಕು? ಕ್ಲೈಮ್ಯಾಕ್ಸ್ ಇಂದ ಸಿನಿಮಾ ಸ್ಟಾರ್ಟ್ ಮಾಡಬೇಕು. ದಟ್ ಇಸ್ ಅ ಸ್ಕ್ರೀನ್ ಪ್ಲೇ. ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪಾಯಿಂಟ್ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಲಿಸ್ಬಿಟ್ಟು ವಿ ವೆಂಟ್ ಬ್ಯಾಕ್. ಸೊ ದಟ್ ನಿಮಗೆ ಮುಂದೆ ಏನಾಗುತ್ತೆ ಒಂದು ಆಲೋಚನೆಗಳಿರಲಿ, ಒಂದು ಹಿಂಟ್ ಕೊಟ್ಟಂಗೆ ನಾನು ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಮಾಡ್ತೇನೆ. ಅದಷ್ಟು ಸ್ಪೀಡಲ್ಲಿ ಹೇಳ್ಬೇಕಲ್ಲ ಸರ್. ಸೊ ಇವನ್ ಫ್ಲಾಶ್ ಬ್ಯಾಕ್ ಒಂದು ಫ್ಲಾಶ್ ಬ್ಯಾಕ್ ಕೂಡ ನಾವು ಕಟ್ ಮಾಡಿದೀವಿ ಅಂದ್ರೆ ಜಸ್ಟ್ ಟು ಬಿ ಆನೆಸ್ಟ್ ಟು ದ ಸ್ಕ್ರಿಪ್ಟ್ ಅಂಡ್ ಟು ಮೇಂಟೈನ್ ಅ ಸ್ಪೀಡ್. ಸರ್, ಬೆಳಗ್ಗೆ ನಿಮ್ಮ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳಿದ ನೀವು ಹೇಳಿದ್ರೆ ಒಂದೇ ರಾತ್ರಿಯಲ್ಲಿ ನೀವು ಕತೆ ತುಂಬಾ ಮಾತಾಡಕ್ಕಾಗಲ್ಲ ಅಂತ. ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕ್ ಅನ್ನು ಕ್ರಿಯೇಟ್ ಮಾಡಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಸರ್, ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ. ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ರೇಪ್ ಮಾಡಿ ಡಿಕೆಯಲ್ಲಿ ಹಾಕೊಂಡವ್ರು. ಅವ್ರಿಗೆ ಹೇಳೋದು ಅಪ್ಪ ಹುಟ್ಟಿದ್ರೆ ಬಾರೋ ಅಂತ. ಅವ್ರಿಗೆ ಹೇಳಿರೋದು ಒಳ್ಳೆಯದಲ್ಲ, ಮಿಸ್ಟೇಕೇ ಮಾಡ್ತಾರೆ. ಅದು ಹೇಳ್ತಾರೆ ಅವರಿಗೆ, ನೋಡ್ತಾ ಇರೋದು ನೀವು ಒಳ್ಳೆಯವರು. ಅದು ನಿಮಗಲ್ಲ, ಬೇರೆ ಹೀರೋಗಳಿಗಲ್ಲ.
ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ, ಯಾರು ಅಲ್ಲ. ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ ಕ್ಲಾರಿಟಿ ಸಿಗ್ತದೆ. ಸಪೋಸ್ ಸರ್, ಈಗ ನಿಮ್ಮನೆ ಹುಡುಗಿ ಯಾರು ರೋಡಲ್ಲಿ ಹೋದವ್ರಿಗೆ ನಿಮ್ಮನೆ ಹೆಣ್ಮಕ್ಳಿಗೆ ಕೈ ಹಾಕಿ ತೊಂದರೆ ಕೊಟ್ಟರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್? ಸುಮ್ಮನೆ ಕರೆಕ್ಟಾ ಸರ್? ಇಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ, ಅದನ್ನ ಯಾವುದು ಉಪಯೋಗಿಸಿಲ್ಲ ಸರ್. ನೀಟಾಗಿ ಹೇಳಿದೆ, ಅಪ್ಪ ಹುಟ್ಟಿದ್ರೆ ಬಾ ಅಷ್ಟೇ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ, ಇದು ಬೇರೆ. ಹೋಲಿಕೆ ಮಾಡಬೇಡಿ, ತಪ್ಪು. ಇದು ಲೋಫರ್ಗಳಿಗೆ, ಮಿಕ್ಕಿದೆಲ್ಲ ಒಳ್ಳೆಯವರಿಗೆ. ಓಕೆ, ಥ್ಯಾಂಕ್ ಯು. ನಾನು ಎಷ್ಟು ದೊಡ್ಡವನು ಚಿಕ್ಕವನು ಅಂತ ಹೇಳಕ್ ಹೋಗಲ್ಲ. ನನ್ನ ಒಟ್ಟಿಗಿರುವಂತ ಪ್ರತಿಯೊಬ್ಬ ಹೀರೋ ಅವರ ಶೇರ್ ಅವ್ರದ್ದು, ಅವರ ಸಿನಿಮಾ ಅವ್ರದ್ದು. ಇಲ್ಲಿ ಖಂಡಿತವಾಗ್ಲೂ ಕುತ್ಕೊಂಡು ನಾವು ಸಿನಿಮಾ ಫಸ್ಟ್ ವೀಕ್ ಇಷ್ಟು ಮಾಡ್ಕೊ ಅಂತ ಹೇಳಿ ನನ್ನನ್ನು ನಾನೇ ಯಾರೋ ಪೊಸಿಷನ್ ಆಗಿ ಇಟ್ಕೊಳಕ್ಕೆ ಹೋಗೋಕ್ಕೆ ಆಸೆ ಪಟ್ಟು ಬಂದಿದ್ದಲ್ಲ. ಇದೆ ತುಂಬ ಚೆನ್ನಾಗಿ. ಐ ಮೇಡ್ ಶ್ಯೂರ್ ದಿಸ್ ವಾಸ್ ಮೈ ಲೈಫ್. ಥ್ಯಾಂಕ್ಸ್ ಗಿವಿಂಗ್, ನಾಟ್ ಸಕ್ಸಸ್ ಮೀಟ್. ದಿಸ್ ಇಸ್ ದಟ್. ಸಕ್ಸಸ್ ಮೀಟ್ ಅಂದ ತಕ್ಷಣ ಬೇರೆ ಚಿತ್ರದವರು ಸಕ್ಸಸ್ ಮೀಟ್ ಮಾಡೋದಕ್ಕೆ ಅವ್ರಿಗೆ ಕೊಟ್ಟಿರೋ ಟಾಂಟ್ ಅಲ್ಲ, ನನಗೆ ಇಷ್ಟ ಆಯ್ತು ಅಷ್ಟೇ. ನಾನು ಥ್ಯಾಂಕ್ಸ್ ಗಿವಿಂಗ್ ಮೀಟ್ ಅಂತ ಹೇಳ್ತಿದ್ದೀನಿ. Because I really, from the bottom of my heart, wanted to thank you all, thank the audiences, thank my team, thank each one. Because ಇದು ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಆಗ್ತಾ ಇರಲಿಲ್ಲ. ಇದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಕ್ ಬಂದೆ. ಶೇರ್ಸ್ ಏನಿದೆ, ನನ್ನ ತಮಿಳುನಾಡಿಂದ ಬಂದಿರುವಂಥ ನನ್ನ ನಿರ್ಮಾಪಕರ ಮುಖದಲ್ಲಿ ನಗು ಕಾಣ್ತಾ ಇರೋರಿಗೆ ಅಷ್ಟು ಶೇರ್ ಬಂದಿದೆ. ನನಗೆ ಇವಾಗ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಮಾತಾಡೋದು ತುಂಬಾ ಕಾನ್ಶಿಯಸ್ ಆಗ್ಬಿಟ್ಟಿದೆ. ಯಾರಿಗಾರ ಹೇಳಿದೆ, ಇದನ್ನ ಯಾರಿಗಾರ ಹೇಳಿದ್ರು, ಬರಬಾರ್ದು ಅನ್ನೋದಕ್ಕೆ ನಾನು ಇಷ್ಟು ಕಾನ್ಶಿಯಸ್ ಆಗಿ ಯಾವತ್ತೂ ಮಾತಾಡಿದ್ರೆ ತುಂಬಾ ಸ್ವತ ಪ್ರಯತ್ನ ಪಡ್ತಾ ಇದ್ದೀನಿ. ಆಕ್ಚುಲಿ ನಾನು ತುಂಬಾ ಹಿಂಗಿರೋದಕ್ಕೆ ನಾನು ಹಂಗಿಲ್ಲ, ನನಗೆ ತುಂಬಾ ಚೆನ್ನಾಗಿ ಮಾತಾಡೋದು. Dada, I will make it more interesting. ಅದನ್ನೇ ಸೊ ಪೆಟ್ರೋಲ್ ಮ್ಯಾಕ್ಸ್ ಅಂದ್ರೆ ಒಂದು ನೈಟ್ಗೆ ಒಂದು ಲೈಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದೇ ಈ ಮ್ಯಾಕ್ಸ್. ಥ್ಯಾಂಕ್ ಯು. ವಿಜಯ್ ಸರ್, ನಿಮಗೆ ಒಂದು ಪ್ರಶ್ನೆ ಕೇಳಲೇಬೇಕು, ಯಾಕಂದ್ರೆ ತುಂಬಾ ವರ್ಷಗಳ ನಂತರ ಕ್ಲೀನ್ ಮಾಡಕ್ಕೆ ಇಷ್ಟಪಡ್ತೀವಿ. ಯಾರು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇದ್ರು ಬೇರೆ ಟೈಮ್. ಅದನ್ನ ಫಸ್ಟ್ ಕ್ಲೀನ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ 28 ವರ್ಷ ಆಯ್ತು, ಇನ್ನು ಅದನ್ನೇ ಕ್ಲೀನ್ ಮಾಡೋಕ್ಕಾಗಿಲ್ಲ. ನೀವು ಯಾರು ಕ್ಲೀನ್ ಮಾಡಿ ಸರ್? ನಾನು ಅಲ್ಲ ಸರ್, ಸರ್ ಅಂದ್ರೆ ಟಾಂಟ್ ಕೊಟ್ಟಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ ಸರ್. ರಿಯಲ್ ಪವರ್ ಸಿಕ್ಕಿದ್ರೆ ಪೊಲೀಸ್ ಪವರ್ ಮತ್ತೆ ಪೊಲಿಟಿಕಲ್ ಪವರ್ ಸರ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ರೋಲ್ ಪ್ಲೇ ಮಾಡುತ್ತೆ. ಬಟ್ ಸೋಷಿಯಲ್ ಲೈಫ್ ಅಲ್ಲಿ ಸರ್ ತುಂಬಾ ಇನ್ಸಿಡೆಂಟ್ಸ್ ಇದೆ. ಒಂದಿಷ್ಟು ನಿಮ್ಮ ಪರ್ಸೆಪ್ಷನ್ ಅಲ್ಲಿ, ನಿಮ್ಮ ಇಮ್ಯಾಜಿನೇಷನ್ ಇದೆ ಸರ್. ಸಿನಿಮಾದಿಂದಲೇ ತಗೊಂಡಿದ್ದೀನಿ ಸರ್. ನನಗೆ ಆ ಥರ ಪವರ್ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು 3 ಗಂಟೆ ರಾತ್ರಿ ಓಡಾಡೋದು ಸರ್. ಅಷ್ಟೊಂದು ಮಾಡ್ಕೊಡ್ಬೋದು, ಇದಕ್ಕೆ ಮಾಡ್ಕೊಡ್ಬೋದು ಸರ್. ಯಾವ ದಮ್ಮಿರಲ್ಲ, ಇನ್ನು ಹೆಣ್ಮಕ್ಳ ಮೇಲೆ ಕೈ ಹಾಕಕ್ಕೆ, ಕಣ್ಣು ಹಾಕಕ್ಕೆ ಇದು ಮಾಡ್ಕೊಡ್ತೀನಿ. ಅಂದಂತ ನೀವು ಸೇಫ್ ಆಗಿರ್ತೀವಿ. ಬಟ್ ನಾನು ಹೇಳಿದ್ ಮಾತ್ರ ಹೇಳ್ಬೇಕು ಹೊರಗಡೆ. ಸರ್ ಸುದೀಪ್ ಸರ್, ನವೀನ್ ಸರ್, ಇದು ರಾಜಮೌಳಿ ಅವರು ಟ್ವೀಟ್ ಮಾಡಿದ್ರು ಸರ್, ಸಿನಿಮಾ ನೋಡ್ತೀನಿ ಅಂತ. ಸೊ ಸಿನಿಮಾ ತೋರಿಸ್ತೀರಾ, ಯಾವಾಗ ತೋರಿಸ್ತೀರಾ, ಅಥವಾ ಟ್ರೈಲರ್ ಅದನ್ನು ನೋಡಿ ಏನಾದ್ರು ಫೋನ್ ಮಾಡಿ ಹೇಳಿದ್ರು ಸರ್ ನಿಮಗೆ? ಅವ್ರು ನೋ ಸರ್, ಐ ಥಿಂಕ್ ಇಟ್ ಇಸ್ ಅ ವೆರಿ ಆರ್ಗ್ಯಾನಿಕ್ ಟ್ವೀಟ್. ಅಲ್ಲಿನೂ ಬಂದಿರೋ ನ್ಯೂಸು ಆ್ಯಂಡ್ ಅವರು ನನ್ನ ಟ್ವೀಟಲ್ಲಿ ಫಾಲೋ ಮಾಡ್ತಾರೆ, ಸೊ ನೋಡಿರ್ತಾರೆ. ಅದು ಬಹಳ ಜೆನ್ಯೂನ್ ಆಗಿ ಫ್ರೆಂಡ್ ಬ್ರದರ್ ಆಫ್ ಮೈಂಡ್ ಅಂದ್ಕೊಂಡು ಅವ್ರು ನನಗೆ ಟ್ವೀಟ್ ಮಾಡಿದ್ದಾರೆ ಸರ್. ಸಿ, ಪ್ರಪಂಚಕ್ಕೆ ಅವರು ರಾಜಮೌಳಿ ಸರ್, ನಮಗೂ ರಾಜಮೌಳಿ. ಆದರೆ ನನ್ನ ನಿರ್ದೇಶಕರು ಸರ್, ಅವರು ನನ್ನ ಕೆಲಸ ಮಾಡಿದ್ದೀವಿ, ಎಷ್ಟು 2 ವರ್ಷ ಇದ್ದೀವಿ ಒಟ್ಟಿಗೆ. ನಾವು ಅಲ್ಲೊಂದು ಬಾಂಧವ್ಯ ಇರುತ್ತೆ. ಅದರಿಂದ ಬಂದಂಥ ಟ್ವೀಟ್ ನಾವು ಹೇಳಿ ಟ್ವೀಟ್ ಮಾಡಿಸಿ ಅದೆಲ್ಲ ಆಗಬೇಕಾಗಿಲ್ಲ. ಬಟ್ ಇನ್ನೊಂದು ಅವ್ರ ವಿಚಾರ ಅಂದರೆ, ಅವ್ರ ಸಿನಿಮಾನ ಅವ್ರ ಕುಟುಂಬ ಸಮೇತ ಬಹಳ ಪ್ರೀತಿಯಿಂದ ಯಾರು ಹೇಳಿದೆ ನೋಡ್ಕೊಂಡ್ಬಿಡ್ತಾರೆ ಸರ್. ಅವ್ರ ಶೋ ಹಾಕ್ರಿ, ನಮಗೆ ಸ್ಕ್ರೀನ್ ಅರೇಂಜ್ ಮಾಡಿದ್ದು ಹೇಳೋ ಫ್ಯಾಮಿಲಿನೇ ಅಲ್ಲ. ಯಾವುದೋ ಥಿಯೇಟ್ರಲ್ಲಿ ಸ್ಟ್ರೈಟ್ ಆಗಿ ಹೋಗಿ ಕುತ್ಕೊಂಡು ಇಡೀ 20-25 ಜನ ಫ್ಯಾಮಿಲಿ ಸರ್, ಅವರು ಎಲ್ಲ ನೋಡ್ಕೊಂಡ್ ಬರ್ತಾರೆ. ಅವ್ರು ನೋಡಿದ್ದೀನ ಅವರೇ ಹೇಳ್ತಾರೆ ನನಗೆ. ಆ್ಯಂಡ್ ಶೋ ಅರೇಂಜ್ ಮಾಡಬೇಕು ಅಂತ ಕೇಳ್ಕೊತಾರೆ ಸರ್. ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋ ವ್ಯಕ್ತಿನೇ ಅಲ್ಲ ಅವರು. ಆ ಪಟ್ಟ ಸಿನಿಮಾದವರು, ಸಿನಿಮಾ ಪ್ರೀತಿಸೋರು ಸ್ಟ್ರೈಟ್ ನುಗ್ಗಿ ಸಿನಿಮಾ ನೋಡ್ತಾರೆ ಸರ್, ಯಾರಿಗೂ ಕಾಯಲ್ಲ.
ಅವ್ರು ಟ್ವೀಟ್ ಮಾಡಿ ಇದು ನಮ್ಮ ಹೆಮ್ಮೆಯ ಹಾರ್ಟಿ ಕಂಗ್ರಾಚುಲೇಷನ್